ಇವತ್ತಿನ ಈ ತರಬೇತಿಯಲ್ಲಿ ಏನಾಗುತ್ತಂದ್ರೆ, ಇವತ್ತಿನ ತರಬೇತಿಯಲ್ಲಿ ನಾವು ಪ್ರತ್ಯೇಕವಾಗಿ ನೈಸರ್ಗಿಕ ಕೃಷಿ ಬಗ್ಗೆನೇ ತಿಳ್ಕೊಂತ ಹೋಗೋಣ. ಅದು ಪ್ರತಿ ವಾರ ಒಂದು ಸಮಯ ಒಂದು ಕ್ಲಾಸ್ ಕೊಡ್ತಾ ಇದ್ದೀವಿ. ಒಂದು ಕ್ಲಾಸು, ಎರಡು ಕ್ಲಾಸು, ಇನ್ನು ಹೆಚ್ಚಿನ ಬೇಕಂದ್ರೆ ಮಾಡ್ಬೋದು. ಯಾಕಂದ್ರೆ ಇದ ಇದೇನಾಗತ್ತಂದ್ರೆ, ಈ ನೈಸರ್ಗಿಕ ಕೃಷಿ ಇವತ್ತಿನ ಸಮಯಕ್ಕೆ ಬಹುತೇಕ ಅವಶ್ಯಕತೆ ಇರುವಂತ ವಿಷಯ ಇದು, ಅಂಶ ಇದು. ಯಾಕಂದ್ರೆ ನಾವು ತಿನ್ನೋದೆಲ್ಲ, ನಾವು ತಿಂತಾ ಇರೋದಂತ ಆಹಾರ ನೋಡಿದ್ರೆ ವಿಷಪೂರಿತವಾಗಿದೆ. ಆಯ್ತಾ? ನೋಡಿ, ದೇಹಕ್ಕೆ ವಿಷ ಕೊಟ್ಟು ನಮ್ಗೆ ರೋಗ ಬರಬಾರ್ದಂದ್ರೆ ಅದೇನಾಗತ್ತೆ? ಅದು ಯಾವ ರೀತಿಯಲ್ಲಿ ಸಾಧ್ಯವಾಗತ್ತೆ ಹೇಳಿ? ಕೊಡೋದು ದೇಹಕ್ಕೆ ವಿಷ, ನಮ್ಗೆ ರೋಗ ಬರಬಾರ್ದು, ಯಾವುದೇ ದೈಹಿಕ ರೋಗ ಬರಬಾರ್ದು, ಮಾನಸಿಕ ರೋಗ ಬರಬಾರ್ದಂದ್ರೆ ಖಂಡಿತ ಬಂದೇ ಬರುತ್ತೆ. ಆಯ್ತಾ? ನೀವು ಕೊಡೋದೇ ವಿಷ, ಮತ್ತೆ ನಿಮಗೆ ವಿಷದಿಂದ ನಿಮಗೆ ಅನಾರೋಗ್ಯ ಆಗಬಾರ್ದಂತ ಹೌದು, ಯಾವ ಯಾವ ಲೆಕ್ಕಾಚಾರದಲ್ಲಿ ಆಗತ್ತೆ ಹೇಳಿ? ಅದಕ್ಕೆ ನೆನಪಿಟ್ಕೊಳ್ಳಿ, ಫಸ್ಟ್ ನೀವು ಕೊಡುವಂಥ ಆಹಾರವನ್ನು ಸರಿಪಡಿಸ್ಕೊಳ್ಳಿ. ಅದು ಸರಿಪಡಿಸ್ಕೋಬೇಕಂದ್ರೆ ಪ್ರಕೃತಿ ವ್ಯವಸಾಯ ಕಂಪಲ್ಸರಿ. ಇಡೀ ಭಾರತ ದೇಶದಲ್ಲಿ ಈಗಾಗಲೇ ಪ್ರಧಾನಮಂತ್ರಿವರಿಗಳು ಈಗಾಗಲೇ ಅನೌನ್ಸ್ಮೆಂಟು ಕೊಟ್ಟಿದ್ದಾರೆ. 1 ಎಕರೆ 1 ಸೀಸನ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಇಲ್ಲಿರುವಂಥ ಎಲ್ಲ ರೈತರು ಇದ್ರೆ, ರೈತ ಬಾಂಧವರಿದ್ರೆ, ರೈತ ಆತ್ಮ ಬಂಧುಗಳಿದ್ರೆ, ಇಲ್ಲ ನಿಮ್ಮ ಸಂಬಂಧಿಕರು ಯಾರೇ ವ್ಯವಸಾಯ ಮಾಡ್ತಾ ಇದ್ರೆ, ತಕ್ಷಣವೇ ಅವ್ರಿಗೆ ಏನು ಮಾಡ್ಬೇಕಂದ್ರೆ, ಈ ಈ ಸೀಸನಲ್ಲಿ ಅಟ್ಲೀಸ್ಟ್ ಈಗ ಬಿಗಿನಿಂಗ್ ನೆಕ್ಸ್ಟ್ ಸಮ್ಮರ್ ಆದಮೇಲೆ ಬಿಗಿನ್ ಆಗುತ್ತಲ್ಲ, ಸೊ ಅದಾದ್ಮೇಲೆ 1 ಎಕರೆ ತಗೊಳ್ಳಿ. ಆ ಸೀಸನಲ್ಲಿ 1 ಎಕರೆ ಮಾತ್ರ ಈ ಪ್ರಕೃತಿ ವ್ಯವಸಾಯ ಶುರು ಮಾಡಿ, ನೈಸರ್ಗಿಕ ಕೃಷಿ ಶುರು ಮಾಡಿ. ಆಯ್ತಾ? ಅದು ನಿಮಗೆ ಎಕ್ಸಾಂಪಲ್ ಮಾದರಿ ಆಗುತ್ತೆ. ತದನಂತರ ಅದು ಚೆನ್ನಾಗಾಗಿದ್ರೆ ನೆಕ್ಸ್ಟ್ ಹೆಚ್ಚಾಗಿ ಬಳಸ್ಕೋಬಹುದು, ಹೆಚ್ಚಾಗಿ ವ್ಯವಸಾಯ ಮಾಡ್ಬೋದು. ಅದು ಮಾಡ್ಕೊತ ಹೋಗಿ ಅಂತ ಹೇಳ್ತಾ, ಸೊ ಇವತ್ತಿನ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ವ್ಯವಸಾಯದಾರರು ಅಂದರೆ ವ್ಯವಸಾಯ ಕೃಷಿ ಭೂಮಿಯನ್ನು ಮಾಡ್ತಾ ಇರೋಂಥ ರೈತರ ಪರಿಸ್ಥಿತಿ ಹೇಗಿದೆ ಅಂದರೆ, ಅವ್ರು ತುಂಬ ಕಷ್ಟಪಡ್ತಾರೆ. ತುಂಬ ಅವ್ರ ಹತ್ರ ಇರೋದೆಲ್ಲ, ಈವನ್ ಹೇಳ್ಬೇಕಂದ್ರೆ ಅವರ ಹೆಂಡತಿ ಮಂಗಲಸೂತ್ರವನ್ನು ಅಡೆ ಇಟ್ಟು ಅದನ್ನು ತಗೊಂಡೋಗಿ ಅಲ್ಲಿ ಆ, ಬಂಡವಾಳ ಹಾಕ್ತಾರೆ ಅಲ್ವಾ? ಅಷ್ಟು ಆಗ್ತಾ ಇದ್ದಾರೆ, ಶ್ರಮ ಆಗ್ತಾ ಇದ್ದಾರೆ. ಇದೆಲ್ಲ ಮಾಡಿದ್ರು ಕೊನೆಗೆ ಏನಾಗ್ತಾ ಇದೆ ಅಂದ್ರೆ, ಅದು ಅವು ತಗೊಂಡು ಬಂದಿರುವಂತ ಸಾಲ ಅಂತ, ಎಸ್ಪೆಷಲಿ ಈ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಈ ಕೀಟನಾಶಕಗಳಿದೆಯಲ್ಲ, ಈ ಪೆಸ್ಟಿಸೈಡ್ಸ್, ಇದಕ್ಕೂ ಹಾಕುವಂತ ದುಡ್ಡು ತುಂಬಾ ಜಾಸ್ತಿ ಇದೆ, ಹೆಚ್ಚು ವೆಚ್ಚಿದೆ, ಹೆಚ್ಚು ಖರ್ಚಿದೆ. ಆಯ್ತಾ? ಇದೆಲ್ಲ ಹಾಕಿ ಕೊನೆಯದಾಗಿ ಆ ಇದೆಲ್ಲ ಮಾಡಿಕೊಂಡು, ಕೃಷಿ ಮಾಡಿಕೊಂಡು, ಅಷ್ಟು ಸಮಯ ಕೊಟ್ಟು ಇದೆಲ್ಲ ಮಾಡಿದ ಮೇಲೆ ಕೊನೆ ಪರಿಸ್ಥಿತಿ ಏನಪ್ಪ? ರೈತರ ಪರಿಸ್ಥಿತಿ ಅಂದ್ರೆ ಆತ್ಮಹತ್ಯೆ ಶರಣ್ಯ. ನೋಡಿದ್ರ ಎಷ್ಟು ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಇದೊಂಥರ ವಿಚಾರಕರ ವಿಷಯ ಆಗಿದೆ. ಇದನ್ನು ಗವರ್ನಮೆಂಟ್ ಆಗಲಿ ಎಲ್ಲರೂ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಅಂದ್ರೆ, ಏನೋ ಆಯ್ತು ಆತ್ಮಹತ್ಯೆ ಅಂದ್ರೆ ಒಂದು ಆಕ್ಸಿಡೆಂಟ್ ತರ ನೋಡ್ತಾ ಇದ್ದಾರೆ. ಓ, ಇವ್ರಿಗೆ ಆತ್ಮಹತ್ಯೆ ಆಯ್ತಾ, ಅವ್ರಿಗೇನೋ ಒಂದು ಆ ಫ್ಯಾಮಿಲಿಗೆ ಸಂಬಂಧಿತ ಒಂದು ಏನದು 10,000 20,000 ಕೊಟ್ಟು ಅವರ ಕೈ ತುಳ್ಕೊಂಡು ಹೋಗ್ತಾರೆ. ಅಷ್ಟು ಈಸಿನಾ ಇದು ವಿಷಯ? ನಿಜವಾಗಿ ಹೇಳ್ಬೇಕಂದ್ರೆ, ರೈತನ ಮಾಡ್ತಾ ಇರೋದು ನಾವೆಲ್ಲರಿಗೂ ಆಹಾರ ಕೊಡ್ಬೇಕಂತ ಮುಂದಕ್ಕೆ ಹೋದ್ಮೇಲೆ ಇಷ್ಟೆಲ್ಲ ಪರಿಸ್ಥಿತಿಗಳು ಆಗೋಯ್ತು. ಆಯ್ತಾ? ಕೊನೆಗೆ ಆತ್ಮಹತ್ಯೆ ಶರಣವಾಗ್ತಾ ಇದೆ. ಇದನ್ನು ತಪ್ಪಿಸ್ಬೇಕು ಅಂತಾನೆ ನಮ್ಮೆಲ್ಲರಿಗೂ ಸುಭಾಷ್ ಪಾಲೇಕರ್, ನಮ್ಮೆಲ್ಲರ ನೋಡಿ, ಈಗ ನಮ್ಮ ಮಾನಸಿಕ ಪರಿಸ್ಥಿತಿ ಕೆಟ್ಟೋಯ್ತು, ನಮಗೆ ಮಾನಸಿಕ ದೌರ್ಬಲ್ಯ ಹೆಚ್ಚಾಯಿತು, ಮಾನಸಿಕ ಅನಾರೋಗ್ಯ ಹೆಚ್ಚಾಯಿತು, ಸಮಾಜ ಶಾಂತಿಯಿಂದ ಅಶಾಂತಿಗೆ ಹೋಗಿದೆ, ಆರೋಗ್ಯದಿಂದ ಅನಾರೋಗ್ಯಕ್ಕೆ ಹೋಗಿದೆ ಅಂತಂದ್ಮೇಲೆ ಆ ಸಮಯದಲ್ಲಿ ನಮ್ಮ ಪತ್ರಿಜಿ ಗುರುಗಳು ಬಂದರು. ಅವರು ಸತತ 40 ವರ್ಷಗಳ ಪ್ರಯತ್ನದಿಂದ ಎಲ್ಲರಿಗೂ ಧ್ಯಾನ ಅಂತ ಒಂದು 2 ಅಕ್ಷರಗಳ ಪದನ ಕೊಟ್ಟು, ಶ್ವಾಸ ಅಂತ ಒಂದು ಕ್ರಿಯೆಯನ್ನು ಕೊಟ್ಟು, ಧ್ಯಾನ ಅಂತ ಸ್ಥಿತಿಗೆ ಸೇರ್ಕೊಳ್ಳಿ, ನಿಮ್ಮ ಅನಾರೋಗ್ಯವನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಮಾನಸಿಕ ಸ್ವಸ್ಥವನ್ನು ಸಾಧಿಸ್ಕೊಳ್ಳಿ ಅಂತ ಅತಿ ಸುಲಭವಾದ ಮಾರ್ಗವನ್ನು ಕೊಟ್ಟೋದ್ರು. ಅದೇ ರೀತಿಯಲ್ಲಿ ಹೀಗೆ ಸೊ ಈ ಸಮಯದಲ್ಲಿ, ಇತ್ತೀಚಿನ ಸಮಯದ ನಮ್ಮ ಅದೃಷ್ಟ ಏನಂತಂದ್ರೆ, ಈಗಲೂ ಸುಭಾಷ್ ಪಾಲೇಕರ್ ಅಂತ ಒಂದು ಮಹೋನ್ನತ ವ್ಯಕ್ತಿ ಇದ್ದಾರೆ. ಅವರು ಇದೇ ರೀತಿಯಲ್ಲಿ ನಮ್ಮ ಆರೋಗ್ಯ ಕೆಟ್ಟೋಗಿದೆ, ಆಹಾರದಿಂದ ಆರೋಗ್ಯ ಕೆಟ್ಟು ಹೋಗ್ತಾ ಇದೆ, ಪರಿಸರವನ್ನು ಹೆಚ್ಚು ಮಾಲಿನ್ಯ ಮಾಡ್ತಾ ಇದೀವಿ, ಪರಿಸರವನ್ನು ನಾಶ ಮಾಡ್ತಾ ಇದೀವಿ, ಭೂಮಿಯನ್ನು ನಾಶ ಮಾಡ್ತಾ ಇದೀವಿ, ನೀರನ್ನು ನಾಶ ಮಾಡ್ತಾ ಇದೀವಿ, ಗಾಳಿಯನ್ನು ನಾಶ ಮಾಡ್ತಾ ಇದೀವಿ ಅಂತ ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ತಿಳುವಳಿಕೆ ಕೊಟ್ಟು, ಜ್ಞಾನ ಕೊಟ್ಟು, ಅವರು ಸತತ ಅವರೇ ಒಂದು ಪ್ರಯತ್ನ ಮಾಡಿ ಭೂಮಿಯನ್ನು ತಗೊಂಡು, ಅವರು ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿ BSc ಅಗ್ರಿಕಲ್ಚರ್ ಆಗಿದ ಮೇಲೆ, ಸೊ ಸತತವಾದ ಒಂದು 4-5 ವರ್ಷಗಳ ಅವರ ಪ್ರಯತ್ನ, ಅದು ರಾಸಾಯನಿಕ ವ್ಯವಸಾಯ ಮಾಡಿ ಅದರಲ್ಲಿ ಬರುವಂಥ ನಷ್ಟಗಳು ಕಷ್ಟಗಳೆಲ್ಲ ನೋಡಿ
ಇದನ್ನು ಸರಿಪಡಿಸೋದು ಹೇಗೆ ಅಂತ ಅವರು ಕಾಡು ಅರಣ್ಯಕ್ಕೆ ಹೋಗಿ ಅಲ್ಲಿ ಅರಣ್ಯವನ್ನು ಅಬ್ಸರ್ವ್ ಮಾಡಿ ಅರಣ್ಯ ಹೇಗೆ ಅರಣ್ಯದಲ್ಲಿ ಹೇಗೆ ನಡೀತಾ ಇದೆ, ಅರಣ್ಯ ಯಾವ ರೀತಿಯಲ್ಲಿ ಬೆಳೀತಾ ಇದೆ, ಯಾವುದೇ ಸಹಾಯ ಇಲ್ಲದೆ, ಯಾರೂ ನೀರು ಹಾಕಲ್ಲ, ಗೊಬ್ಬರ ಹಾಕಲ್ಲ, ಇನ್ನೊಂದು ಹಾಕಲ್ಲ, ಬಟ್ ಚೆನ್ನಾಗಿ ಬೆಳೀತಾ ಇರ್ತದಲ್ಲ, ಆ ಅರಣ್ಯ ಕೃಷಿಯನ್ನು ಅವ್ರು ಅಬ್ಸರ್ವ್ ಮಾಡಿ. ಅಂದರೆ ಕೃಷಿ ಅನ್ನೋದು, ವ್ಯವಸಾಯ ಅನ್ನೋದು ನಾವು ಮಾಡೋದಿಲ್ಲ ಮಿತ್ರರೇ, ನಾವು ಮಾಡೋದೇ ಇಲ್ಲ, ನಾವು ಮಾಡೋದೇ ಬೇಕಾಗಿಲ್ಲ. ಹೇಗೆ ಧ್ಯಾನ ನಾವು ಮಾಡೋದೇ ಬೇಕಾಗಿಲ್ಲ, ನೀವು ಜಸ್ಟ್ ಶ್ವಾಸನ ಗಮನಿಸಿದ್ರೆ ಸಾಕು, ಧ್ಯಾನ ಆಗತ್ತೆ. ಅದೇ ರೀತಿಯಲ್ಲಿ ವ್ಯವಸಾಯ ಆಗತ್ತೆ, ವ್ಯವಸಾಯ ಮಾಡೋದಲ್ಲ. ಯಾವ ರೀತಿಯಲ್ಲಿ ಅಂದರೆ, ನೀವು ಏನು ಬೇಕೋ ಆ ಪರಿಸರ ಕ್ರಿಯೇಟ್ ಮಾಡಬೇಕು, ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ. ಆಯ್ತಾ? ಧ್ಯಾನದಲ್ಲಿ ಹೇಗೆ ನಾವು ಕೂತ್ಕೊಂಡಕ್ಕೆ ಹಾಗೆ ಕೂತ್ಕೊಂತೀವಿ, ಶ್ವಾಸನ ಗಮನಿಸ್ಕೊಂತೀವಿ, ನಿಟಾರಾಗಿ ಸುಖವಾಗಿ, ಇದೆಲ್ಲ ನಾವು ಹೇಳ್ತಾ ಇರ್ತೀವಿ. ಇವೆಲ್ಲ ಪ್ರಿಪರೇಷನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಅದು ಏನು ಪ್ರೀ ರಿಕ್ವೆಸಿಟೀಸ್ ಅಂತ ಹೇಳ್ತೀವಿ ನಾವು. ಅಂದರೆ ಮುಂದಿನ ಸಿದ್ಧತೆ ಮಾಡಿ, ದೇಹವನ್ನು ಸಿದ್ಧತೆ ಹೇಗೆ ಮಾಡ್ತಿರೋ ಭೂಮಿಯನ್ನು ಸಿದ್ಧತೆ ಮಾಡಿ. ಭೂಮಿಯನ್ನು ಸಿದ್ಧತೆ ಮಾಡಕ್ಕೆ ಏನು ಮಾಡಬೇಕು, ಅದ್ರ ಒಳಗಡೆ ಈ ಎರೆಹುಳುಗಳು ಇರಬೇಕಾಗತ್ತೆ ಅಲ್ವಾ? ಸೊ ರಾಸಾಯನಿಕ ನಾರ್ಮಲ್ ಗೊಬ್ಬರ ಅಂದರೆ ಸಹಜ ಗೊಬ್ಬರ ಹಾಕಬೇಕಾಗತ್ತೆ. ನೀರು ನೀವು ಜಾಸ್ತಿ ಕೊಡೋದು ಬೇಕಾಗಿಲ್ಲ, ನೆನ್ಪಿಟ್ಕೊಳ್ಳಿ ಆಯ್ತಾ? ಚೆನ್ನಾಗಿ ಬೆಳಕು ಬರ್ತಾ ಇರ್ತದೆ, ಅಟ್ಮಾಸ್ಫಿಯರಿಂದ ನೀರು ತಗೊಂತದೆ. ಯಾವ ಸಸ್ಯಗಳಾದರೂ ಹೆಚ್ಚು ನೀರು ಅಟ್ಮಾಸ್ಫಿಯರಿಂದ ತಗೊಂತವೆ, ಭೂಮಿಯಿಂದ ತಗೊಳೋದು ಅತಿ ಸ್ವಲ್ಪನೇ. ಮತ್ತು ಎರೆಹುಳುಗಳಾಗಲಿ, ಸಹಜ ಗೊಬ್ಬರಗಳಾಗಲಿ, ಮತ್ತು ನಿಮಗೆ ಸಿಂಪಡಣೆ ಬೇಕಂದರೆ, ಯಾವುದೇ ರಾಸಾಯನಿಕ ಏನೋ ಪೆಸ್ಟಿಸೈಡ್ಸ್ ಬೇಕಂದರೆ, ಕೀಟನಾಶಕಗಳು ಬೇಕಂದರೆ, ನಮ್ಮ ಗೋವಿದ್ರೆ, ಒಂದು ಹಸುವಿದ್ರೆ ಆಯಿತಾ, ನಮ್ಮ ಅಂದರೆ ದೇಸಿ ತಳಿ ಇದ್ರೆ ಸಾಕು, ಎಲ್ಲದು ಕೊಡ್ತದೆ. ಗೊಬ್ಬರ ಕೊಡ್ತದೆ, ಅದಕ್ಕೆ ಬೇಕಾಗಿರುವಂಥ ಪಂಚಗವ್ಯ ಕೊಡ್ತದೆ. ಇವೆಲ್ಲ ಇಷ್ಟೆಲ್ಲ ಒಂದು ಸಿದ್ಧತೆ ಮಾಡಿದರೆ, ಇಷ್ಟು ಸಿದ್ಧತೆ ಮಾಡಿದರೆ ಸಾಕು, ವ್ಯವಸಾಯ ತರಂತದೆ ಆಗತ್ತೆ. ನೀವು ಜಸ್ಟು ಬೀಜಗಳು ಬಿತ್ತಿದ್ರೆ ಅದಾದಮೇಲೆ ನೆಕ್ಸ್ಟ್ ಸಸ್ಯಗಳು ಬರುತ್ತೆ, ಕ್ರಾಪ್ ಬರುತ್ತೆ, ಎಲ್ಲ ಅಂದರೆ ನಮಗೆ ಏನು ಬೇಕೋ ಎಲ್ಲ ಥರ ಕ್ರಾಪ್ಗಳು ನಮಗೆ ಲಭ್ಯವಾಗುತ್ತೆ. ಆದರೆ ನಾವು ಮಾಡಬೇಕಾಗಿರೋ ಸಿದ್ಧತೆ ಮಾತ್ರವೇ, ಸಿದ್ಧತೆ ಮಾಡೋಕ್ಕೆ ನಾವು ಇರಬೇಕು ಆಯಿತಾ? ರೈತನ ಕೆಲಸ ಏನು ಗೊತ್ತಾ? ಸಿದ್ಧತೆ ಮಾಡೋದು, ಅಂದರೆ ಆ ಭೂಮಿಯನ್ನು ಸಿದ್ಧತೆ ಮಾಡೋದು, ಪ್ರಿಪೇರ್ ಮಾಡೋದು. ಓಕೆ, ಸೊ ಮಳೆಗಾಲ ಬರ್ತದೆ, ಬಿಸಿ ಕಾಲ, ಯಾವ ಸಮಯದಲ್ಲಿ ಏನು ಮಾಡಬೇಕೋ ಆ ರೀತಿಯಲ್ಲಿ ಮಾಡ್ಕೊತ ಹೋಗ್ಬೇಕು. ಆಮೇಲೆ ಈ ಒಲೆ ಸುತ್ತು ಒಂಥರ ದೊಡ್ಡ ದೊಡ್ಡ ಮರಗಳು ಇರಬೇಕಾಗತ್ತೆ, ಅದನ್ನು ಕಾಣಿಸ್ತಾ ಇಲ್ಲ ಈಗ. ಯಾವ 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 ಒಲೆ ತಗೊಳ್ಳಿ, ಯಾವ ವ್ಯವಸಾಯ ಕ್ಷೇತ್ರ ತಗೊಳ್ಳಿ, ಸುತ್ತು ಎಲ್ಲಿದೆ ದೊಡ್ಡ ದೊಡ್ಡ ಮರಗಳು, ಎಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲನೂ ಒಂಥರ ಡಿಸರ್ಟ್ ಥರ, ಒಂದು ಗ್ರೀನ್ ಡೆಸರ್ಟ್ ಥರ, ನಾವು ಹೇಳ್ತೀವಲ್ಲ ಎಡಾರಿ ಅಂತ, ಅಂದರೆ ಅಲ್ಲಿ ಏನು ಇಲ್ಲ. ನೋಡ್ತಾ ಇದ್ರೆ ಎಲ್ಲನೂ ಒಂಥರ ಈಗ ಏನು ಹಾಕಿರ್ತಾರೆ, ಭತ್ತೆ ಹಾಕಿರ್ತಾರೆ, ರೈಸ್ ಹಾಕಿರ್ತಾರೆ, ಅದು ಮಾತ್ರ ಕಾಣಿಸ್ತಾ ಇರ್ತದೆ. ಆ ರೀತಿಯಲ್ಲಿ ಎಲ್ಲ ವ್ಯವಸಾಯ ಮಾಡೋದು. ವ್ಯವಸಾಯ ಆ ರೀತಿ ಮಾಡಿದ್ರೆ ನಿಮಗೆ ನಷ್ಟನೇ, ಕಷ್ಟ ನಷ್ಟ ದುಃಖ ಗ್ಯಾರಂಟಿ. ಮತ್ತೆ ಏನು ಮಾಡಬೇಕು? ಒಂದೇ ಕಡೆ, ಒಂದೇ ಭೂಮಿಯಲ್ಲಿ ಒಂದು ಒಂದು ಅಂದ್ರೆ ನಾನು ಈಗಾಗಲೇ ಇದಕ್ಕೆ ಮುಂಚೆ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. 1 ಎಕರೆ ಭೂಮಿ ತಗೊಂಡ್ರೆ ಅದರಲ್ಲಿ ಆದಷ್ಟು ಏನು ಮಾಡಬೇಕು, ಎಲ್ಲ ಬೆಳೆಗಳಿರಬೇಕು. 5 ಲೇಯರ್ ಮಾಡೆಲ್ ಅಂತ ಹೇಳ್ತೀವಿ ನಾವು, 5 ಲೇಯರ್ ಮಾಡೆಲ್ ಆಫ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಅಂದರೆ ಅಂದರೆ ಎತ್ತಡ ಇರುವಂಥದ್ದು, ಉದಾಹರಣೆಗೆ ಬೇವಿನ ಮರೆ, ಅದೇ ಈ ಸೀಬೆ ಮರೆ, ಇಂಥವೆಲ್ಲ ಎತ್ತಡ ಇರುವಂಥದ್ದು. ಮತ್ತೆ ಈ ನಿಂಬೆಹಣ್ಣು, ಇಂಥವೆಲ್ಲ ಎತ್ತಡ ಇರುವಂಥ ಮರಗಳು, ಮತ್ತೆ ಅದ್ರ ಕೆಳಗಡೆ, ಮತ್ತೆ ಅದ್ರ ಕೆಳಗಡೆ, ಮತ್ತೆ ಕೆಳಗಡೆ, ಕೊನೆಯದಾಗಿ ತರಕಾರಿಗಳು, ಸೊಪ್ಪು, ಮತ್ತೆ ಇಂಥವೆಲ್ಲನೂ ಸೇರಿಕೊಂಡು ಒಂದೇ ಕಡೆ ಇರಬೇಕು. ಅದನ್ನೇ 5 ಲೇಯರ್ ಮಾಡೆಲ್ ಅಂತ ಹೇಳೋದು ನಾವು. ನಾವೇನು ಮಾಡ್ತೀವಿ ಅಂದರೆ, ರೈತರಿಗೆ ಈ ವಿದ್ಯೆ ಕೊಡೋರು ಯಾರಿಲ್ಲ. ಸೈಂಟಿಸ್ಟ್ಗಳು ಬರ್ತಾರೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸಿಂದ, ಅವ್ರು ಏನು ಕೊಡ್ತಾರೆ, ಎಲ್ಲ ಆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಥರ ನಮಗೆ ಹೇಗೆ ಆರೋಗ್ಯಕ್ಕೆ ಸಂಬಂಧಿತ, ಅದೇ ರೀತಿಯಲ್ಲಿ ವ್ಯವಸಾಯಕ್ಕೆ ಸಂಬಂಧಿತ ಯೂನಿವರ್ಸಿಟೀಸ್ ಇದೆ. ಅದರಲ್ಲಿ ಬರೋಂಥ ಸೈಂಟಿಸ್ಟ್ಗಳೆಲ್ಲ ಏನು ಹೇಳ್ತಾರೆ, ಯಾವುದೋ ಈ ಗೊಬ್ಬರ ಕಂಪನಿಗಳು, ಅಂದರೆ ಈ ಡ್ರಗ್, ಅಂದರೆ ಐ ಮೀನ್ ಈ ನಮ್ಮ ಏನು ಫರ್ಟಿಲೈಸರ್ ಕಂಪನಿಗಳಿದೆಲ್ಲ, ಅವ್ರು ಏನು ಕೊಡ್ತಾರೋ ಅದೇ ತಂದು ರೈತರು ಕೊಡ್ತಾ ಇದ್ದಾರೆ. ರೈತರಿಗೂ ತೊಂದರೆ ಆದರೆ, ಸೊ ಈ ರೀತಿಯಲ್ಲಿ ಆ, ಒಂದು ಯಾವುದೋ ಹುಳಗಳು ಬಂತು, ವ್ಯಾಧಿ ಬಂತು ಒಂದು ಸಸ್ಯಗಂದ್ರೆ, ಸೊ ಈ ಸಿಂಪಡ ಹಾಕಿ ಇದು ಹಾಕಿ ಅದು ಹಾಕಿ, ಈ ಕೆಮಿಕಲ್ ಹಾಕ, ಇದೇ ರೀತಿಯಲ್ಲಿ ಅವ್ರಿಗೆ ಆ ವಿದ್ಯೆ ಕೊಡ್ತಾ ಇದ್ದಾರೆ. ಅದು ತಪ್ಪು ವಿದ್ಯೆ, ಅದು ತಪ್ಪು ರೀತಿಯಲ್ಲಿ ಹೋಗ್ತಾ ಇದೆ. ಒಂದು ಏನಾಗಿದೆ, ಇತ್ತೀಚಿನ ಸಮಯದಲ್ಲಿ ನೀವು ಏನೇ ಸಿಂಪಡ ಹಾಕಿದ್ರು, ಏನೇ ಕೆಮಿಕಲ್ ಸ್ಪ್ರೇ ಮಾಡಿದ್ರು, ಅಲ್ಲಿರುವಂಥ ಹುಳಗಳಿಗೆ ವ್ಯಾಧಿ ನಿರೋಧಕತೆ ಬಂದ್ಬಿಟ್ಟಿದೆ, ಅದು ಸಾಯಲ್ಲ, ಅದಿನ್ನೂ ಹೆಚ್ಚಾಗ್ತಾ ಇದೆ. ಅರ್ಥ ಆಯ್ತಾ? ಸೊ ಅದು ನಾವು ಅಬ್ಸರ್ವ್ ಮಾಡಿದ್ದೀವಿ. ಇತ್ತೀಚಿನ ಸಮಯದಲ್ಲಿ ಇನ್ನೂ ಹೆಚ್ಚಾಗಿದೆ. ಯಾವುದೇ ಕೆಮಿಕಲ್ಸಿಂದ ನಾಶ, ಆ ಹುಳುಗಳು ನಾಶನ ಆಗೋದಿಲ್ಲ. ಈ ಕ್ರಾಪ್ ಏನು ಹಾಕಿರ್ತೀವೋ ಅದೆಲ್ಲ ನಾಶನ ಆಗ್ತದೆ. ಆಯ್ತಾ? ಈ ಈ ರೀತಿಯಲ್ಲಿ ಈ ಬಂಡವಾಳ ಅನ್ನೋದು, ತುಂಬ ಬಂಡವಾಳ ಜಾಸ್ತಿ ಆಗಿದೆ. ಆಯ್ತಾ? ರೈತರಿಗೆ ಬಂಡವಾಳ, ಆ ಆ ಸಮಸ್ಯೆ ಅನ್ನೋದು ಅತಿ ಹೆಚ್ಚಾಗಿದೆ.
ಅದೆಲ್ಲ ಸಾಲಗಳು ಮಾಡಿದ್ರೂ ಸಾಕಾಗ್ತಾ ಇಲ್ಲ. ಕೊನೆಗೆ ಏನೋ ಬೆಲೆ ಬಂತು, ಹೋಗಿ ಸೇಲ್ ಮಾಡಕ್ ಹೋದ್ರೆ ಅದರ ಅದರ ಬೆಲೆ ನೋಡಿದ್ರೆ ಇಲ್ಲಿ ಇವರು ಹಾಕಿರುವಂಥ ಬಂಡವಾಳಗಿಂತ ಎರಡು ಮೂರು ಆ, ಎರಡು ಮೂರು ಪಟ್ಟು ಅವರು ಆ ಮಾಡಿರುವಂಥ ಸಾಲನೇ ಹೆಚ್ಚಾಗಿರ್ತದೆ. ನೋಡ್ಕೊಂಡಿದ್ರ ಇದು ಎಲ್ಲಿಂದ ಬರುತ್ತೆ ಹೇಳಿ? ಈ ರೀತಿ ವ್ಯವಸಾಯ ಬೇಕಾ? ನೆನ್ಪಿಟ್ಕೊಳ್ಳಿ. ಅಂದ್ರೆ ಸ್ವಲ್ಪ ಮರಣ ಮಾಡಿಕೊಂಡು ನಾವೇನ್ ಮಾಡ್ಬೇಕಂದ್ರೆ ಈ ಜಾಗೃತಕವಾಗಿ ಅದರಿಂದ ಆಚೆ ಕಡೆ ಬಂದು ನಮ್ಮ ಹಳೇ ವ್ಯವಸಾಯ ಪದ್ಧತಿ ಏನಿದೆಯೋ, ನೈಸರ್ಗಿಕ ಕೃಷಿ, ಅದೇ ನಮ್ಮ ಸುಭಾಷ್ ಪಾಲೇಕರ್ ಅವರು ಕೊಟ್ಟಿರುವಂತ, ಅದು ಮತ್ತೆ ತಿರ್ಗಾ ಮನ್ನಾ ಮಾಡಿದಾರೆ ನಮ್ಗೆಲ್ಲರಿಗೂ. ಅದನ್ನು ಮಾಡ್ಕೊಂತ ಹೋಗೋಣ. ಇವತ್ತು ಈ ಈ ತರಬೇತಿಯಲ್ಲಿ ಏನ್ ಮಾಡೋದು ಅಂತಂದ್ರೆ, ಈ ನೈಸರ್ಗಿಕ ವ್ಯವಸಾಯಕ್ಕೆ ಪ್ರಧಾನ ಮೂಲಕರ್ತ ಆಗಿರುವಂತ, ಆಯ್ತಾ, ಒಂದು ಏನಂತಂದ್ರೆ ಈ ಗೋ ಸಂಪತ್ತಿ. ಅಂದ್ರೆ ಗೋ ಸಂಪದೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ನಮ್ಮ ದೇಸಿ ಹಸುಗಳ ಸಂಪದೆ. ಈ ದೇಸಿ ಹಸುಗಳು ಏನಿದೆಯೋ ಅದರ ಪ್ರಾಮುಖ್ಯತೆ ತಿಳ್ಕೊಂಡ್ರೆ ಮಿತ್ರರೇ, ಅದನ್ನ ನಾವು ಹೆಚ್ಚಾಗಿ ಏನ್ ಮಾಡಬೇಕು, ಬಳಸ್ಬೇಕು. ಈಗೇನಾಗಿದೆ ಅಂದ್ರೆ, ನಾವು ನಾವು ಅಲ್ಲಿಂದನೇ ಬಂದಿರೋದು. ಅಂದ್ರೆ ನಾನು ಅಲ್ಲಿಗಲ್ಲಿಂದನೇ ಬಂದಿರೋದು, ಅಲ್ಲಿ ಹುಟ್ಟಿರೋದೆಲ್ಲ ನಮ್ಗೆ. ಅಲ್ಲಿ ಹೋದ್ರೆ, ಈಗ ಅಲ್ಲಿಗೆ ಅಂತ ಹೋದ್ರೆ ಅಲ್ಲಿ ಯಾವುದೇ ಒಂದು ಎಮ್ಮೆ ಇಲ್ಲ, ಒಂದು ಹಸುವಿಲ್ಲ, ಯಾವುದೂ ಇಲ್ಲ. ನೋಡಿ, ಎಲ್ಲರೂ ಏನ್ ಏನ್ ಮಾಡ್ತಾರೆ ಗೊತ್ತಾ? ಎಲ್ಲಿಂದನೋ ನಂದಿನಿ ಪ್ಯಾಕೆಟು, ಇಲ್ಲಾಂದ್ರೆ ಇನ್ನು ಯಾವುದೋ ಹಾಲು ಬಂದ್ರೆ ಹಾಲನ್ನು ಕೊನ್ಕೊಂಡು ಇವರು ಉಪಯೋಗಿಸ್ತಾ ಇದ್ದಾರೆ. ಯಾವುದೇ ಹಸುಗಳಿಲ್ಲ, ಎಲ್ಲ ಹಸುಗಳು ಮಾಯ ಆಗಿದೆ. ಯಾವ ರೀತಿಯಲ್ಲಿ ತಯಾರಾಗಿದೆ ಅಂದ್ರೆ, ಈಗ ನಮ್ಮ ಅಲ್ಲಿಗಲ ಸಂಪದೆ ಅಂದ್ರೇನೆ ಭೂಮಿ. ಆ ಭೂಮಿಯನ್ನು ಕಾಪಾಡುವಂತ ಭೂತಾಯಿ ಅಂತಂದ್ರೆ ನಮ್ಮ ಗೋವುಗಳು, ಈ ದೇಸಿ ಹಸುಗಳ ಸಂಪದೆ. ಇದೆಲ್ಲ ಕೊರತೆ ಆಗಿದೆ, ಇದೆಲ್ಲ ಮಾಯ ಆಗಿದೆ. ಈಗ ಏನಾಗಿದೆ ನಮ್ಗೆಲ್ಲರಿಗಂದ್ರೆ, ಅಲ್ಲಿಗಲ್ಲಿ ಸಹ ಇವೆಲ್ಲ ಯಾವ ಮಾಯ ಆಗಿದೋ ಅವ್ರಿಗೆಲ್ಲ ರೋಗಗಳು ಹೆಚ್ಚಾಗಿದೆ. ಬಿ ಪಿ, ಶುಗರು ಯಾವುದಿಲ್ಲ ಹೇಳಿ ಅಲ್ಲಿಗಲ್ಲಲ್ಲಿ. ಈಗ ಬಿ ಪಿ ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ, ಥೈರಾಯ್ಡ್ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ನಾವು ದೂರ ಮಾಡ್ಕೊಂಡಿರುವಂತ ಈ ದೇಸಿ ಆಕಳ. ಆಯ್ತಾ? ಈಗ ಏನಿಲ್ಲ, ನೀವು ಮತ್ತೆ ಅಲ್ಲಿಗಲ್ಲಿ ಈಗಾಗಲೇ ಎಷ್ಟು ಜನ ಇಲ್ಲಿರುವಂತ ಮಾಸ್ಟರ್ಸ್ ಅಲ್ಲಿಗಲ್ಲಿ ಇರ್ತಾರೆ, ವಿಲೇಜಸ್ ಅಲ್ಲಿ ಇರ್ತಾರೆ. ಅವರೆಲ್ಲ ಫಸ್ಟ್ ಅಳವಡಿಸ್ಕೋಬೇಕಾಗಿರೋದು ಇದೊಂದೇ. ಹೋಗಿ ಈ ಯಾವುದು ದೇಸಿ ಗೋಶಾಲೆಗಳಿರ್ತವೆ, ಅಲ್ಲಿಗೆ ಹೋಗಿ ಒಂದು ಹಸುವನ್ನು ತಗೊಂಡು ಬಂದು ಚೆನ್ನಾಗಿ ಅದು ಕಟ್ಕೊಂಡು ಅದನ್ನ ಪಾಲನೆ ಮಾಡ್ತಾ ಹೋಗಿ. ನಿಮ್ಗೆಲ್ಲ ಆರೋಗ್ಯ ಅದೇ ಕೊಡ್ತದೆ. ಇನ್ನು ಯಾರು ಕೊಡೋದು ಬೇಕಾಗಿಲ್ಲ, ಯಾವ ಡಾಕ್ಟ್ರು ಬೇಕಾಗಿಲ್ಲ. ಆಯ್ತಾ? ಮತ್ತೆ ಸಿಟಿಯಲ್ಲಿರುವಂಥವ್ರಿಗೆ ಒಂದು ಇತ್ತೀಚಿನ ಸಮಯದಲ್ಲಿ ಏನಾಗಿದೆ ಗೊತ್ತಾ? ಸಣ್ಣ ಹಸುಗಳು ಬರ್ತಾ ಇದೆ, ಒಂಥರ ಮಿನಿ ಕೌಸ್ ಅಂತ ಹೇಳ್ತಾರೆ, ಮಿನಿ ಕೌಸ್. ಅದನ್ನು ನೀವು ಡೈರೆಕ್ಟ್ ಅಪಾರ್ಟ್ಮೆಂಟ್ ಅಲ್ಲಿ ಮೇಲೇನೆ ಕಟ್ಕೋಬಹುದು. ಆಯ್ತಾ? ಅಪಾರ್ಟ್ಮೆಂಟ್ ಒಳಗಡೆ ಕಟ್ಕೋಬಹುದು. ನಾರ್ಮಲ್ ಆಗಿ ನೀವು ನಾಯಿ ಕಟ್ಕೊಂತೀರಲ್ಲ, ನಾಯಿಗಳು ಈಗ ಯಾವ್ದಾವ್ದೋ ಡಿಫ್ರೆಂಟ್ ಬ್ರೀಡ್ಸ್ ನಾಯಿಗಳು ನಾವು ಮನೆಯಲ್ಲಿ ಸಾಕ್ತಾ ಇರ್ತೀವಿ, ಪೆಟ್ ಅನಿಮಲ್ಸ್ ತರ. ಅದೇ ತರ ಒಂದು ಪೆಟ್ ಅನಿಮಲ್ ರೂಪದಲ್ಲಿ ಸಣ್ಣ ಮಿನಿ ಕೌ ತರ ಬಂದಿದೆ. ಅದು ಬೇಕಂದ್ರೆ ನಾನು ಪೋಸ್ಟ್ ಮಾಡ್ತೇನೆ ನಿಮಗೆ. ಅದು ಆಂಧ್ರದಲ್ಲಿ ಎಲ್ಲೋ ಆ ತಳಿ ತಯಾರು ಮಾಡಿದ್ದಾರೆ, ಆ ತಳಿಯನ್ನು ತಯಾರು ಮಾಡಿದ್ದಾರೆ ಅಂತ, ದೇಸಿ ತಳಿ. ಅದನ್ನ ಉಪಯೋಗಿಸ್ಕೊಳ್ಳಿ. ಮನೆಯಲ್ಲಿ ಒಂದು ನಾಯಿ ತರ ಕಟ್ಕೊಳ್ಳಿ. ಆಯ್ತಾ? ನಾಯಿ ತರ ಕಟ್ಕೊಂಡು ಅದನ್ನು ಆರಾಮಾಗಿ ನೀವು ಉಪಯೋಗಿಸ್ಕೊಂಡ್ರೆ ಏನ್ ತೊಂದರೆ ಇಲ್ಲ. ಅದು ಅದೇ ಒಂದು ಕಿರು ಹಸು ಅಂತ ಹೇಳ್ತೀವಿ ನಾವು, ಆಕಳೆ. ತುಂಬಾ ಚೆನ್ನಾಗಿ ನಿಮ್ಗೆ ಯಾವ ತರ ಅಂದ್ರೆ ಒಂದು ಮಗು ತರ ಸಾಕ್ಬೋದು ಅದನ್ನು. ಆಯ್ತಾ? ಒಂದು ನಾಯಿನ ಯಾವ ತರ ಸಾಕ್ತಿರೋ, ಒಂದು ಪೆಟ್ ಅನಿಮಲ್ ತರ ಇದನ್ನು ಸಾಕ್ಬೋದು. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಈ ಗೋವು ಬಗ್ಗೆ, ಈ ನಮ್ಮ ಆ ಗೋ ಅಂತ ಹೇಳ್ತೀವಿ ನಾವು, ಹಸು ಅಂತ ಹೇಳ್ತೀವಲ್ಲ, ದೇಸಿ ಹಸು, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ, ಅದು ಕೊಡುವಂಥ ಪದಾರ್ಥಗಳೇನು, ಅವು ಎಷ್ಟು ಚೆನ್ನಾಗಿ ಉಪಯೋಗ ಆಗತ್ತಂದ್ರೆ ನಿಜವಾಗಿ. ಸೊ ಈಗ ನೋಡಿ, ನಾವು ಮಾನವ ಮೂತ್ರ ಕುಡಿಬೇಕು ಶಿವಂಬು ಅಂತ ಹೇಳಿದ್ವಲ್ಲ, ಆ ರೀತಿಯಲ್ಲಿ ಯಾರ್ಯಾರಿಗೂ ಅದು ಅಭ್ಯಾಸ ಕಷ್ಟ ಆಗ್ತಾ ಇದೆಯೋ, ದೇಸಿ ಹಸು ಮೂತ್ರನೂ ನಿಮಗೆ ಉಪಯೋಗ ಆಗತ್ತೆ. ಆದರೆ ಇದು ಹೆಚ್ಚಿನ ಹೆಚ್ಚಿನ ಪರಿಣಾಮದಲ್ಲಿ ಕುಡಿಯೋಕ್ಕಾಗಲ್ಲ. ಆಯ್ತಾ? ಈಗಾಗಲೇ ನಾನು ಒಂದು ಸಬ್ಜೆಕ್ಟ್ ತಗೊಂಡಿದ್ದೀನಿ ಮೇಲೆ, ದೇಸಿ ಹಸು ಮೂತ್ರ ಮತ್ತೆ ನಮ್ಮ ಸ್ವಂತ ಮೂತ್ರಕ್ಕೆ ಮಧ್ಯದಲ್ಲಿ ವ್ಯತ್ಯಾಸ ಏನು, ಹೆಂಗೆ ಅಂತ. ಸೊ ಇದು ಕುಡಿದ್ರೂ ನಿಮಗೆ ಲವಣಗಳು ಖಂಡಿತ ಸಿಗತ್ತೆ. ಅಂದ್ರೆ ಇದರಲ್ಲಿ ಮೆಡಿಸಿನ್ ಬರಲ್ಲ. ದೇಸಿ ಹಸು ಮೂತ್ರದಲ್ಲಿ ನಿಮಗೆ ನಿಮ್ಮ ಕಾಯಿಲೆಗಳಿಗೆ ಬೇಕಾಗಿರುವಂತ ಮೆಡಿಸಿನ್ ಬರೋದಿಲ್ಲ. ಯಾಕಂದ್ರೆ ಮೆಡಿಸಿನ್ ಬರೋದು ನಿಮ್ಮ ಮೂತ್ರದಿಂದನೇ. ಯಾಕಂದ್ರೆ ನಿಮ್ಮ ಒಳಗಡೆ ಇರುವಂತ ಮೆಷನ್ ಕಂಪ್ಯೂಟರ್, ಅದು ಗೊತ್ತು ಚೆನ್ನಾಗಿ ನೀವು ಯಾವ ವ್ಯಾಧಿಯಿಂದ ಬಳಲ್ತಾ ಇದ್ರ ಅಂತ. ಅದಕ್ಕೂ ತಕ್ಕ ಮೆಡಿಸನು ಬೆಳಗ್ಗೆ ಮೂತ್ರದಲ್ಲಿ, ಆ ಮೆಡಿಸನು ಪ್ಲಸ್ ಲವಣಗ ಎಲ್ಲ ಸೇರಿಸಿ ನಿಮಗೆ ಆಚೆ ಕಲಿಸ್ತದೆ. ಆದ್ರೆ ಗೋಮೂತ್ರದಲ್ಲಿ ಏನ್ ಬರುತ್ತೆ ನಿಮ್ಗೆ ಅಂದ್ರೆ, ಮೆಡಿಸನ್ ಬರೋದಿಲ್ಲ, ಆಂಟಿಬಾಡೀಸ್ ಹತ್ರ ಬರೋದಿಲ್ಲ. ನೀವು ಯಾವುದೇ ವ್ಯಾಧಿಯಿಂದ ಸಫರ್ ಆಗ್ತಾ ಇದ್ರು ಇದನ್ನು ಬಳಸ್ಕೋಬಹುದು. ಯಾಕಂದ್ರೆ ಇದರಲ್ಲಿ ಲವಣಗಳಿದೆ. ನಮ್ಮ ಮೂತ್ರದಲ್ಲಿ ಹೇಗೆ ಲವಣಗಳಿದೆಯೋ ಇದರಲ್ಲಿ ಲವಣಗಳಿದೆ. ಆದ್ರೆ ಹೆಚ್ಚಿನ ಪರಿಣಾಮದಲ್ಲಿ ಕುಡಿಯೋಕ್ಕಾಗಲ್ಲ.
ಒಂದು 20 ml 30 ml ಆ ಮೂತ್ರವನ್ನು ಕುಡಿಯಬಹುದು. ಅದನ್ನು ನಿಮಗೆ ನೇರವಾಗಿ ಕುಡಿಯೋಕ್ಕಾಗಲ್ಲ ಅಂದರೆ ಗೋಮೂತ್ರ ಗೋ ಆರ್ಕ್ ಅಂತ ಸಿಗತ್ತೆ. ಅದನ್ನು ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಅಟ್ಲೀಸ್ಟ್ ಒಂದು ಸಮಯ ಅಟ್ಲೀಸ್ಟು 20 ml ಕುಡಿ. ಒಂದು ಕಪ್ ಒಂದು 20 ml ಹಾಗೆ ಕುಡಿಯಬಹುದು. ಗೋ ಆರ್ಕ್ ಕುಡಿಯಬಹುದು ಆರಾಮಾಗಿ. ಆ ಥರ ಕುಡಿತಾ ಇದ್ರೆ ಸಾಕು, ನಿಮಗೆ ಬೇಕಾಗಿರೋಂಥ ಲವಣಗಳು ಸಿಗತ್ತೆ. ಅದಕ್ಕೆ ಗೋಮೂತ್ರವನ್ನು ಅಷ್ಟು ಒಳ್ಳೆಯದದು. ಅದರಲ್ಲಿ ಎಲ್ಲ ಲವಣಗಳು ಇದೆ, ಆಯ್ತಾ. ಸೊ ನಾವು ಗೋಮಾತವನ್ನು ಏನಂತ ಕರಿತೀವಿ ಅಂದರೆ ಮಾತರಂ ಸರ್ವ ಲೋಕಾನಾಂ ಅಂತ ಕರಿತೀವಿ. ಅಂದರೆ ಸೊ ಒಂದು ತಾಯಿ ಅನ್ನೋದು, ಆಯ್ತಾ. ಮಾತಾ ಅಂದರೆ ನಮ್ಮ ತಾಯಿ ಅಂತ ಹೇಳ್ತೀವಲ್ಲ, ಗೋವು ಥರ ಅದೇ ಥರ ನಮಗೆ ತಾಯಿ ಥರ ಒಂದು ಬಲ ಕೊಡುತ್ತೆ, ಬುದ್ಧಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ಆಯುಷ್ ಕೊಡುತ್ತೆ, ಸುಖ ಐಶ್ವರ್ಯ ಎಲ್ಲ ಕೊಡ್ತದೆ ಇದು, ಆಯ್ತಾ. ಅದಕ್ಕೆ ಇದೊಂಥರ ಮಾತಾ ಅಂತ ನಾವು ಅನ್ಕೋಬಹುದು. ಸೊ ಗೋಮಾತಾ ಅಂತ ಹೇಳ್ತಾ ಇರ್ತೀವಿ, ಕರಿತೀವಿ, ಅದನ್ನು ಪೂಜನೆ ಮಾಡ್ತೀವಿ ಅಲ್ವಾ. ಸೊ ಆ ರೀತಿಯಲ್ಲಿ ನಾವು ತಾಯಿನ ಹೇಗೆ ಪ್ರೇಮ 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 ತೋರಿಸ್ತೀವೋ, ಸೇವನೆ ಮಾಡ್ತೀವೋ, ಅದೇ ರೀತಿಯಲ್ಲಿ ಅದನ್ನು ರಕ್ಷಣೆ ಆಗಲಿ, ಅದನ್ನು ರಕ್ಷಿಸ್ಕೊಂಡೋದು, ಅದನ್ನು ಸೇವನೆ ಮಾಡೋದು, ಇದೆಲ್ಲ ನಮ್ಮ ಕರ್ತವ್ಯ ಆಗಿರ್ತದೆ ಸ್ನೇಹಿತರೆ. ಸೊ ಒಂದು ನಿಮಿಷ ಆ ಗೋಮಾತ ಇದೆಯಲ್ಲ, ಅದರ ಕಣ್ಣು ಒಳಗಡೆ ಅದರ ಕಣ್ಣುಗಳ ಒಳಗಡೆ ನೀವು ನೋಡಿ, ಎದುರುಗ ನಿಂತ್ಕೊಂಡು ನಿಮ್ಗೆ ಎಷ್ಟು ಸುಖ ಶಾಂತಿ ಸಿಗತ್ತೆ ಗೊತ್ತಾ. ಎಷ್ಟೋ ಸುಖ ಶಾಂತಿ, ಒಂಥರ ನೆಮ್ಮದಿ ಆಗತ್ತೆ ಅಂತ ಹೇಳ್ಬೋದು, ಆಯ್ತಾ. ಸೊ ನಿಮ್ಮ ಆಲೋಚನೆ ಎಲ್ಲ ನಿಂತು ಹೋಗ್ತದೆ. ಅದ್ಭುತವಾದ 10 ದಿನ ಪೂರ್ತಿ ನೀವು ಆರೋಗ್ಯವಂತವಾಗಿರುವಂಥ ಅವಕಾಶ, ಮಾನಸಿಕವಾಗಿ ಆರೋಗ್ಯವಾಗಿರುವಂಥ ಅವಕಾಶ ಸಿಗತ್ತೆ ನಿಮಗೆ. ಅದಕ್ಕೋಸ್ಕರವೇ ಗೋವು ಅಂತಂದ್ರೆ ದೇಸಿ ತಳಿ ಹಸು ಮಾತ್ರವೇ ಈ ಗೋಮಾತ, ನೆನ್ಪಿಟ್ಕೊಳ್ಳಿ. ಅದೇ ನೀವು ಜರ್ಸಿ ಹಾವು ಇದೆಲ್ಲ ಇದೆ, ಜರ್ಸಿ ಹಸು ಇದೆ, ಆ ಜರ್ಸಿ ಹಸು ಅಲ್ಲ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಇದು ಪ್ರತ್ಯೇಕವಾಗಿ ನೋಡಿ, ಈ ಹಸುಗಿರುವಂಥ ಒಂದು ಪ್ರತ್ಯೇಕ ಲಕ್ಷಣ ಏನಪ್ಪಾ ಅಂತಂದ್ರೆ, ಅದು ಯಾವುದೇ ಶ್ವಾಸ ಮಾಡತ್ತೋ ಅಂದ್ರೆ ಶ್ವಾಸ ನಿಶ್ವಾಸ ಉಶ್ವಾಸ ಮಾಡತ್ತಲ್ಲ, ಎರಡೂ ಸಹ ಆಕ್ಸಿಜನೇ ಆಗಿರ್ತದೆ ನೋಡಿ. ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ತಗೊಂತದೆ. ನಾವು ಜನರಲ್ ಏನ್ ಮಾಡ್ತೀವಿ ಅಲ್ಲಿ, ಶ್ವಾಸ ತಗೊಂಡು ಆಕ್ಸಿಜನ್, ಆಚೆ ಕಡೆ ಬಿರೋದು ಕಾರ್ಬನ್ ಡೈಆಕ್ಸೈಡ್, ನಾವು ಇಂಗಾಲ ಬಿಡ್ತೀವಿ ಅಲ್ವಾ. ಅದು ಆ ರೀತಿಯಲ್ಲೆಲ್ಲ ಅದೇನು ಮಾಡತ್ತಂತಂದ್ರೆ, ಅದು ಶ್ವಾಸ ತಗೊಂಡೋದು ಆಕ್ಸಿಜನ್ ತಗೊಂಡ್ರು, ಮತ್ತೆ ಬಿಡೋದನ್ನು ಆಕ್ಸಿಜನ್ ಬಿಡ್ತದೆ. ನೋಡಿ ಹೆಂಗಿದೆಯೋ ಪರಿಸ್ಥಿತಿ. ಅಂದ್ರೆ ಆಕ್ಸಿಜನ್ ತಗೊಂತದೆ, ಆಕ್ಸಿಜನ್ ಬಿಡ್ತದೆ ಅಂತ. ಅಂದ್ರೆ ಯಾವುದೇ ರೀತಿಯಲ್ಲಿ ಇಂಗಾಲನ್ನು ಬಿಡ್ತಾ ಇಲ್ಲ ಅದು ಆಚೆ ಕಡೆ. ಅದಕ್ಕೆ ಅದು ಎಲ್ಲಿರ್ತದೋ ಅಲ್ಲಿ ವಾತಾವರಣ ಶುದ್ಧಿ ಆಗ್ಬಿಡ್ತದೆ, ಆಯ್ತಾ. ಈಗ ನಾವು ಏನ್ ಮಾಡ್ತೀವಿ, ಅಗ್ನಿಹೋತ್ರ ಮಾಡ್ತೀವಿ, ಇಲ್ಲ ಅಂದ್ರೆ ಒಂದು ಏರ್ ಫಿಲ್ಟರ್ ಇಟ್ಕೊಂತೀವಿ ಮನೆಯಲ್ಲಿ ಅಲ್ವಾ. ಮನೆಯಲ್ಲಿ ಒಂದು ಏರ್ ಫಿಲ್ಟರ್ ಇಟ್ಕೊಂಡು ಬಂದಿರುವಂತ ಈ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಲಿ, ಕಸು ಆಗಲಿ, ಈ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಎಲ್ಲ ಆಚೆ ಕಡೆ ತೊಲಿಕೊಂಡು ನಾವೇನು ಮಾಡ್ತೀವಿ, ಆಕ್ಷನ್ ಚೆನ್ನಾಗಿ ಒಳ್ಳೆ ಆಕ್ಷನ್ ತಗೋಬೇಕಂತ ಏರ್ ಫಿಲ್ಟರ್ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಅದನ್ನು ಬೇಕಾಗಿಲ್ಲ, ಒಂದು ಹಸುವಿದ್ರೆ ಸಾಕು, ಅದೇ ಒಂದು ಏರ್ ಫಿಲ್ಟರ್ಗಿಂತ ಒಳ್ಳೆ ಕೆಲಸ ಮಾಡುತ್ತೆ. ಹಸುವಿದ್ರೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಹಸುವಿರುವಂಥ ಪ್ಲೇಸಲ್ಲಿ ನೀವು ಅಲ್ಲೊಂದು ಮಂಚ ಹಾಕ್ಕೊಂಡು ಹಾಗೆ ನಿದ್ದೆ ಮಾಡಿದ್ರೆ ಸಾಕು, ನಿಮಗೆ ಹೇರಳವಾದ ಬೇಕಾಗಿರುವಂಥ ಆಕ್ಸಿಜನ್ ಸಿಗತ್ತೆ. ಅಂದರೆ ನಿಮ್ಮ ಪ್ರಾಣಶಕ್ತಿ, ಪ್ರಾಣವಾಯು ಸಿಗತ್ತೆ ನಿಮಗೆ, ಆಯ್ತಾ. ಇಂಥ ಪರಿಸ್ಥಿತಿ ಇರುವಾಗ ನಾವು ಇದನ್ನು ಉಪಯೋಗಿಸ್ಕೋಬೇಕು. ಅದಕ್ಕೆ ವಾತಾವರಣ ಶುದ್ಧಿ ಮಾಡುವಂಥ ಅವಕಾಶ ಅದಕ್ಕಿದೆ. ಮತ್ತೆ ನಮಗೆ ಅದು ಒಂಥರ ಈ ಪಂಚಗವ್ಯ ಅಂತ ರೂಪದಲ್ಲಿ ಅಮೃತನೇ ಕೊಡ್ತಾ ಇದೆ ಅದು, ಅರ್ಥ ಆಯ್ತಾ. ಪಂಚಗವ್ಯ ಅಂದರೆ ಯಾವುದು, ಅದು ಕೊಡುವಂಥ ಹಾಲು, ಮೊಸರು, ಮತ್ತೆ ತುಪ್ಪ, ಮತ್ತೆ ಮೂತ್ರ, ಮತ್ತೆ ಸೆಗಣಿ, ಇಷ್ಟು ಈ 5 ಪದಾರ್ಥಗಳು ಸೇರಿ ನಾವು ಪಂಚಗವ್ಯ ಅಂತ ಕರಿತೀವಿ, ಅರ್ಥ ಆಯ್ತಾ. ಇದು ಅತಿ ಶಕ್ತಿವಂತವಾದ ಸ್ನೇಹಿತರೆ, ಒಂಥರ ಅಮೃತ ಸಮಾನ ಅಂತ ಹೇಳ್ಬೋದು, ಆಯ್ತಾ. ಇದೆಲ್ಲ ಮಿಶ್ರಣ ಮಾಡಿದ್ರೆ ಅಷ್ಟು ಅದ್ಭುತ ಆ ಫಲಿತ ಬರುತ್ತೆ. ಇನ್ನು ಹಸು ಏನು ಮಾಡುತ್ತೆ ಗೊತ್ತಾ, ಯಾವುದೇ ನೀವು ಆಹಾರ ಕೊಡಿ, ಅದ್ರ ಜೊತೆಗೆ ವಿಷ ಕೊಡಿ ಪರವಾಗಿಲ್ಲ, ವಿಷ ಕೊಟ್ಟರು ನಿಮ್ಮ ಹಾಲಲ್ಲಿ ವಿಷ ಬರೋದಿಲ್ಲ ನೋಡಿ, ಹಂಗೆ ಫಿಲ್ಟರ್ ಮಾಡಿಬಿಡ್ತದೆ. ಆ ವಿಷವನ್ನು ಗರಳ ಕಂಠ ಅಂತ ಹೇಳ್ತೀವಲ್ಲ, ಇಲ್ಲಿ ಕಂಠಲ್ಲಿ ಇಟ್ಕೊಂಡು ಅಲ್ಲೇ ಸ್ಟಾಪ್ ಮಾಡ್ತದೆ, ಅದು ಹಾಲಲ್ಲಿ ಹೋಗಕ್ಕೆ ಬಿಡೋದಿಲ್ಲ. ಅಷ್ಟು ಒಂಥರ ಒಂದು ಸರಿ ಗೋ ಪ್ರದಕ್ಷಿಣೆ ಮಾಡಿದ್ರೆ ಈ ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡಿ ಅಂತ ಲೆಕ್ಕಾಚಾರ ಆಗತ್ತೆ ಅಂತ ಗೌತಮ ಮಹರ್ಷಿ ಅಹಲ್ಯಲ ವಿವಾಹ ಸಮಯದಲ್ಲಿ ಬ್ರಹ್ಮದೇವ ಹೇಳ್ತಾನೆ, ಆಯ್ತಾ. ಬ್ರಹ್ಮದೇವ ಈ ಗೌತಮ ಮಹರ್ಷಿ ಅಹಲ್ಯ ಇಬ್ಬರು ವಿವಾಹ ಸಮಯದಲ್ಲಿ ಈ ಮಾತು ಹೇಳ್ತಾನೆ, ಅರ್ಥ ಆಯ್ತಾ. ಸೊ ಅದಕ್ಕೆ ಇದು ವಿಶ್ವಮಾತ ಅಂತ ನಾವು ಕರೀಬಹುದು. ಸೊ ಇಂಥ ಅದ್ಭುತವಾದ ಈ ವಿಶ್ವಮಾತಕ್ಕೆ ನಾವೆಲ್ಲರೂ ಸೇವೆ ಮಾಡೋಕ್ಕೆ ಸೊ ಒಂಥರ ಅದೃಷ್ಟ ಇರ್ಬೇಕು ನಮಗೆ, ಆಯ್ತಾ. ಈ ಅದೃಷ್ಟವನ್ನು ಯಾರ್ಯಾರು ಗೋ ಸೇವೆ ಮಾಡ್ತಾರೆ ಅವ್ರಿಗೆ ಅದೃಷ್ಟ ಆ ರೀತಿಯಲ್ಲಿ ಬರುತ್ತೆ. ಒಂದು ವರ್ಷದ ಗೋಮಾತಕ್ಕೆ ಬೇಕಾಗಿರುವಂಥ ಆಹಾರವನ್ನು ನೀವು ಕೊಟ್ಟರೆ, ನೀವು 365 ದಿನಗಳ ಪೂರ್ತಿ ದಿನಗಳಲ್ಲಿ ಅಗ್ನಿಹೋತ್ರ ಮಾಡಿದ್ರೆ ಫಲಿತ ಎಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳ್ತಾರೆ.
ಆಯ್ತಾ, ಅದು ನೆನ್ಪಿಟ್ಕೊಳ್ಳಿ. ಅದಕ್ಕೆ ಭಾರತೀಯ ವೇದಗಳಲ್ಲಿ ಪುರಾಣಗಳಲ್ಲಿ ಋಷಿಗಳು ಗೋಮಾತಾ ಬಗ್ಗೆ ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ನೋಡಿ, ವ್ಯಾಸ ಮಹರ್ಷಿ ಏನ್ ಹೇಳ್ತಾರೆ ಗೊತ್ತಾ? ಗೋವು ಅಂದ್ರೆ ಈ ಆ, ದೇಶಿ ಹಸುಗಳು ಪವಿತ್ರವಾದದ್ದು ಅಂತ ಹೇಳಿದ್ದಾರೆ. ಅತಿ ಅತಿ ಪವಿತ್ರವಾದದ್ದು ಅಂತ ವ್ಯಾಸ ಮಹರ್ಷಿ. ಮತ್ತೆ ದೇಶಿ ಹಸುಗಳು ಸ್ವರ್ಗ ಆರೋಹಣಕ್ಕೆ ಒಂಥರ ಏನೇ ತರ ಕೆಲಸ ಮಾಡ್ತವೆ ಅಂತ ಶ್ರವಣ ಮಹರ್ಷಿ ಹೇಳಿದ್ದಾರೆ. ಆಯ್ತಾ. ನೆಕ್ಸ್ಟ್, ಈ ದೇಶಿ ಹಸುಗಳು ಸಕಲ ಪ್ರಾಣಿಗಳಲ್ಲಿ ಉತ್ತಮವಾದದಂತ ವಸಿಷ್ಠ ಮಹರ್ಷಿ ಹೇಳೋದು ಈ ರೀತಿಯಲ್ಲಿ. ಮತ್ತೆ ಇನ್ನೊಬ್ರು ಪುಷ್ಕರ ಮಹರ್ಷಿ ಏನ್ ಹೇಳ್ತಾರೆ ಅಂದ್ರೆ, ದೇಶಿ ಹಸುಗಳು ನಡೆಯಾಡುವಂತ ಒಂದು ವೈದ್ಯಶಾಲೆ, ಮತ್ತೆ ಒಂದು ಚಿನ್ನದ ನಿಧಿ ತರ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಎಷ್ಟೋ ಹೋಗಲ್ಲ ಅಂತ ಅನ್ನೋದು ಅದ್ಭುತ ಮಹರ್ಷಿಗಳು ಅವರ ವಾಕ್ಯದಿಂದ ನಮ್ಗೆ ಅರ್ಥ ಆಗತ್ತೆ. ಈ ದೇಶಿ ಹಸುವ ಸಂಪತ್ತೆ ಮತ್ತೆ ಅದರ ಪ್ರಾಮುಖ್ಯತೆ ಏನಂತ ಅರ್ಥ ಆಗತ್ತೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಕಾಮಧೇನುವು ಅಂತ ಹೇಳ್ತಾರೆ. ಅಂತಂದ್ರೆ ಸಂಸ್ಕೃತದಲ್ಲಿ ಹಸುವನ್ನು ಕಾಮಧೇನು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಮಾನವಗಳ ಮಾನವ ಸಮಾಜದ ಮಾನವರ ಅವರ ಸಮಸ್ತ ಕೋರಿಕೆಗಳನ್ನು ತೀರಿಸುವಂತ ಅವಕಾಶ ಇದೆ. ಸಮಸ್ತ ಕೋರಿಕೆಗಳನ್ನು ನೆರವೇರಿಸ್ತದೆ ಯಾವುದು? ದೇಶಿ ಹಸುವು ಅಂತ. ಅದಕ್ಕೆ ಕಾಮಧೇನು ಅಂತ ಕರೆಯೋದು. ಸೊ ಯಾಕಂದ್ರೆ ಹಸುವಿಂದ ಬರುವಂತ ಹಾಲಿಂದ ನಮಗೆ ಪೋಷಕಾಂಶಗಳು ಕೊಡ್ತದೆ, ಆರೋಗ್ಯವನ್ನು ಕೊಡ್ತದೆ, ಮತ್ತೆ ವ್ಯವಸಾಯ ಮಾಡ್ಕೊಳ್ಳೋಕೆ ಬೇಕಾಗಿರೋಂಥ ಮೂತ್ರ ಸೆಗಣಿ ಎರಡೂ ಕೊಡ್ತದೆ. ಆಯ್ತಾ. ಸೊ ಆ ಮೂತ್ರದಲ್ಲಿ ಸಹ ನಮ್ಮ ಏನಾಗತ್ತಂದ್ರೆ, ಯಾವಾಗ ದೇಶಿ ಹಸುವಿನ ಮೂತ್ರ ಮತ್ತೆ ಸೆಗಣಿ ನಾವು ಉಪಯೋಗಿಸ್ತೀವೋ ಭೂಮಿಯಲ್ಲಿ, ಆ ಭೂಮಿಯಲ್ಲಿ ಜೀವ ಸಂಕುಲ ಅಂತಂದ್ರೆ ಅನೇಕ ಸೂಕ್ಷ್ಮ ಜೀವಿಗಳು ಹೆಚ್ಚಾಗತ್ತೆ. ಈ ಎರೆಹುಳಗಳಿದೆಲ್ಲ ಆರ್ತುವಾಂಶ ಅಂತ ಹೇಳ್ತೀವಿ ನೋಡಿ, ಅದನ್ನು ಹೆಚ್ಚಾಗತ್ತೆ. ಇಲ್ಲ ಅಂದ್ರೆ ಖಂಡಿತ ಆ ಪೋಷಕಾಂಶಗಳು ಮತ್ತೆ ಆ ಜೀವರಾಶಿ ಎಲ್ಲ ಭೂಮಿಯಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಅದಕ್ಕೆ ಯಾವ ಭೂಮಿಯಲ್ಲಿ ಈ ಪೋಷಕಾಂಶಗಳು ಮತ್ತೆ ಎರೆಹುಳುಗಳು ಮತ್ತೆ ಜೀವರಾಶಿ ಹೆಚ್ಚಾಗಿರುತ್ತೋ ಅಲ್ಲಿ ನೀವು ಬೆಳೆಯುವಂತ ಬೆಲೆ ನೋಡಿದ್ರೆ ನಿಜವಾಗಿ ಆ ಆಹಾರದಲ್ಲಿ ಅತ್ಯುನ್ನತವಾದ ಪೋಷಕಾಂಶಗಳು ಸಿಗುತ್ತೆ ಸ್ನೇಹಿತರೆ. ಯಾವುದೇ ನೀವು ಬೆಲೆ ಹಾಕಿ, ಒಂದು ತರಕಾರಿಗಳು ಧಾನ್ಯಗಳು ಹಾಕಿ, ಯಾವುದೇ ಬೆಲೆ, ಆ ಬೆಲೆಯಲ್ಲಿ ಅತ್ಯುನ್ನತ ಪೋಷಕಾಂಶಗಳಿರುವಂತಹ ಆಹಾರ ಆಚೆ ಕಡೆ ಬರುತ್ತೆ. ಈ ಸಂಪೂರ್ಣ ಆರೋಗ್ಯವನ್ನು ಕೊಡುತ್ತೆ. ಇದು ಶಾಸ್ತ್ರವೇತ್ತಗಳು ಸಹ ನಿರೂಪಣೆ ಮಾಡಿದ್ದಾರೆ ಈಗಾಗಲೇ. ಸೊ ಈಗ ಮೊದಲನೇ ಅಂಶ, ಈ ಪಂಚಗವ್ಯದಲ್ಲಿ ಈ ಹಾಲು ಅಂದ್ರೆ ಹಸುವಿನ ಹಾಲು ನೋಡೋಣ, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಆ ಇನ್ನೊಂದು ಹಸುವಿನ ಹಾಲು ಮತ್ತೆ ಹಸುವಿನ ಈ ಮೊಸರು ಬಗ್ಗೆ ತಿಳ್ಕೊಂತೀವಿ ಇವತ್ತು. ನೆಕ್ಸ್ಟ್ ಮಿಕ್ಕಿದ ಅಂಶಗಳು ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಂದ್ರೆ ಪೂರ್ಣವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಹಸುವಿನ ಹಾಲು ಏನ್ ಮಾಡುತ್ತೆ ಅಂದ್ರೆ, ಇದು ದೇಸಿ ಹಸು ಹಾಲು. ಇದಕ್ಕೂ A2 ಹಾಲು ಅಂತ ಕರಿತೀವಿ. ಇದರಲ್ಲಿ A2 ಪ್ರೋಟೀನ್ ಇರುತ್ತೆ, ನೆನಪಿಟ್ಕೊಳ್ಳಿ. A2 ಪ್ರೋಟೀನ್ ಇದರಲ್ಲಿ ಮಾತ್ರವೇ ಇರೋದು. ಅದೇ ಜರ್ಸಿ ಹಾಲು ಅಂದ್ರೆ ನಂದಿನಿ, ಹೆರಿಟೇಜು ಯಾವ ತಗೊಂಡು, ಅದಕ್ಕೆ ನಾವು ಹಾಲೇ ಕುಡಿಯಬಾರ್ದು ಅಂತ ಯಾಕೆ ಹೇಳಿದ್ವಿ ಅಂದ್ರೆ, ನೀವು ಹಾಲು ಅಂದ ತಕ್ಷಣವೇ ಯಾವುದಕ್ಕೆ ಈ ಡೈರಿ ಕೇಂದ್ರಗಳಾಗ್ಲಿ, ಇಲ್ಲಾಂದ್ರೆ ನಿಮಗೆ ಹಾಲೇ ಮನೆಗೆ ಬರುತ್ತಲ್ಲ, ಈ ನಂದಿನಿ ಹೆರಿಟೇಜ್ ಇವೆಲ್ಲ, ಅದು ಅನ್ಕೊಂಡು ಅದೇ ಕುಡಿತೀರಾ ನೀವು. ಅದಕ್ಕೆ ನಾವು ಹಾಲು ಬೇಡ ಬೇಡ ಅಂತ ಹೇಳ್ತೀವಿ. A2 ಹಾಲು ಅಂತ ಮಾತ್ರ ಅದನ್ನು ಮದ್ದು ಆಗಿ ಮಲ್ಸ್ಕೋಬಹುದು, ಒಂದು ಮದ್ದು ತರ ನಾವು ಸೇವನೆ ಮಾಡ್ಬೋದು. ಅಂದ್ರೆ ನಿಮ್ಗೆ ಯಾವ ತೊಂದರೆಗಳಿದ್ರೆ, ದೇಹದಲ್ಲಿ ಅನಾರೋಗ್ಯವಿದ್ರೆ, ದೇಶಿ ಹಸು ಹಾಲು ಒಂಥರ ಮದ್ದು ಅಂದ್ರೆ ಮೆಡಿಸನ್ ತರ ಉಪಯೋಗಿಸ್ಕೋಬಹುದು. ಅದು ನಾನು ಹೇಳ್ತೀನಿ ಹೇಗೆ ಅಂತ. ಆದ್ರೆ ಇದರಲ್ಲಿ A2 ಪ್ರೋಟೀನ್ ಇದೆ. ಆಯ್ತಾ. ಇದು ಅದ್ಭುತವಾದ ಪ್ರೋಟೀನು. ಮತ್ತೆ B2 B3 ವಿಟಮಿನ್ಸ್ಗಳು ಅಧಿಕವಾಗಿದೆ ಇದರಲ್ಲಿ. ಮತ್ತೆ ಶರೀರದ ಆರೋಗ್ಯಕ್ಕೆ ಬೇಕಾಗಿರುವಂತ ಎಲ್ಲಾ ಅಮಿನೋ ಆಸಿಡ್ಸ್ ಸಿಗತ್ತೆ ಇದರಲ್ಲಿ. ಆಯ್ತಾ. ಅಂದ್ರೆ ಅಮಿನೋ ಆಸಿಡ್ ಸಿಗುವಾಗ ನಮ್ಮ ನಮ್ಮ ಒಳಗಡೆ ಇರುವಂತ ಈ ಜೀವಕೋಶಗಳಿದೆಲ್ಲ, ಅದರ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಸೊ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಅರ್ಥ ಆಯ್ತಾ. ಮತ್ತೆ ಪುರುಷರಲ್ಲಿ ವೀರ್ಯ ಸಮೃದ್ಧಿವಾಗಿ ತಯಾರಾಗತ್ತೆ. ಅಂತ ವೀರ್ಯ ಕಣಗಳಿದೆಯಲ್ಲ, ಸೊ ಅದೇ ನಾವ್ ಹೇಳ್ತೀವಲ್ಲ ಸ್ಪರ್ಮ್ ಕೌಂಟ್ ಅಂತ, ಅದು ತುಂಬಾ ಹೆಚ್ಚಾಗತ್ತೆ. ಸ್ತ್ರೀಯಲ್ಲಿ ಸ್ತ್ರೀಯಲ್ಲಿ ಅಂಡಗಳೇನಿದೆಯೋ ಅದೆಲ್ಲ, ಅಂದ್ರೆ ಅವ್ರಿಗೆ ಬೇಕಾಗಿರುವಂತ ಸಂತಾನೋತ್ಪತ್ತಿಗೆ ಬೇಕಾಗಿರುವಂತ ಎಲ್ಲ ಅಂಡಗಳ ಉತ್ಪತ್ತಿ ತುಂಬಾ ಚೆನ್ನಾಗಾಗ್ತದೆ. ಅದರ ವಿಶಿಷ್ಟತೆ ಇದು. ಸೊ ನಮ್ಮ ಮನೆಯಲ್ಲಿ ಮಾಡ್ಕೊಡುವಂತ ಹೋಮ್ ರೆಮಿಡೀಸ್ ಇದೆಲ್ಲ, ಈ ಹಾಲಿಂದ ಏನೇನು ಮಾಡ್ಕೋಬಹುದು ಅಂದ್ರೆ, ಶರೀರ ದೌರ್ಬಲ್ಯವಾಗಿದೆ ಅಂತ ಇಟ್ಕೊಳ್ಳಿ. ಯಾವಾಗ ಶರೀರ ತುಂಬಾ ದೌರ್ಬಲ್ಯವಾಗತ್ತೋ, ವೀಕ್ ಆಗತ್ತೋ, ಅವಾಗ ಸಾಯಂಕಾಲ ಸಮಯದಲ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಅಂತ ಇಟ್ಕೊಳ್ಳಿ, 100 ml ಈ ಹಸುವಿನ ಹಾಲು ತಗೊಂಡು ಅದಕ್ಕೂ ಈ ಕಲ್ ಸಕ್ಕರೆ ಅಂತ ಹೇಳ್ತೀವಲ್ಲ, ಅದು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ಸಾಕು. ನಿಮಗೆ ಶಾರೀರಿಕ ಬಲಹೀನತೆ ಎಲ್ಲ ಹೋಗುತ್ತೆ. ನೋಡಿದ್ರ, ಆ ರೀತಿಯಲ್ಲಿ ಮಾಡ್ಕೋಬಹುದು. ಇದು ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಮತ್ತೆ ನಮ್ಮಲ್ಲಿ ಹೆಚ್ಚಿನ ಒಂಥರ ಬಿಸಿಲು ಅಂದ್ರೆ ಶರೀರ ಉಷ್ಣತೆ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ.
ತುಂಬ ಉಷ್ಣತೆ ಆಗ್ತಾ ಇದೆ ಅಂತಂದರೆ ನೀವೇನು ಮಾಡಬೇಕಂದ್ರೆ ದೇಸಿ ಹಸು ಹಾಲು ಮತ್ತು ನೀರು, ಕುಡಿಯೋ ನೀರು ಎರಡು ಸಮಾನವಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿ ಸಾಕು. ಅಂತಂದರೆ ಈಗ ಉದಾಹರಣೆಗೆ 50 ml ದೇಸಿ ಹಸು ಹಾಲು, 50 ml ನೀರು, ಕುಡಿಯೋ ನೀರು ಎರಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹದಲ್ಲಿರುವಂಥ ಉಷ್ಣತೆ ಎಲ್ಲ ತೊಲಗೋಗುತ್ತೆ. ಉಷ್ಣತೆ ಹೆಚ್ಚು ಉಷ್ಣತೆ ಇದೆಯಲ್ಲ ಆ ಉಷ್ಣ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ. ಅದೇ ರೀತಿಯಲ್ಲಿ ಒಂದು ದೇಸಿ ಹಸು ಹಾಲಲ್ಲಿ ಓಕೆ ನಿಮಗೆ ವಿರೇಚನಗಳಾಗ್ತಾ ಇದೆ ಅಂತಂದರೆ ಬೇದಿ ಜಾಸ್ತಿ ಆಗ್ತಾ ಇದೆ ಇಟ್ಕೊಳ್ಳಿ. ಅದರಲ್ಲಿ ಏನಿಲ್ಲ, ಒಂದು ಆ, ಒಂದು ಅರ್ಧ ಇಲ್ಲಾಂದರೆ ಕಾಲು ಗ್ಲಾಸ್ ತಗೊಳ್ಳಿ ನೀರು, ಅದರಲ್ಲಿ 1 ಸ್ಪೂನು ನಿಂಬೆ ರಸ ಹಾಕಿ ಸಾಕು. ಆಯಿತಾ? ಅಂತಂದರೆ ಕಾಲು ಇಲ್ಲ ಅರ್ಧ ಗ್ಲಾಸು ಹಸು ಹಾಲು. ಆಯಿತಾ? ಸೊ ಅದು ಬಿಸಿ ಬಿಸಿ ಇರಬೇಕು ಸ್ವಲ್ಪ, ಅಂದರೆ ಅಟ್ಲೀಸ್ಟ್ ಉಗುರು ಬೆಚ್ಚ ಅಂತ ಇದ್ರೆ ಅದರಲ್ಲಿ 1 ಸ್ಪೂನು ನಿಂಬೆ ಹಣ್ಣು ರಸ ಹಾಕಿ. ಆಯಿತಾ? ಅದನ್ನು ಕುಡಿದ್ರೆ ತಕ್ಷಣವೇ ನಿಮ್ಮ ಬೇದಿ ಕಡಿಮೆ ಆಗುತ್ತೆ. ನೋಡ್ಕೊಳ್ಳಿ, ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆಮೇಲೆ ನಿಮಗೆ ಉದಾಹರಣೆಗೆ ಶೀತ ಹೆಚ್ಚಾಗ್ತಾ ಇದೆ, ಕೆಮ್ಮು ಹೆಚ್ಚಾಗ್ತಾ ಇದೆ ಅಂತ ಇಟ್ಕೊಳ್ಳಿ. ಒಂದು ಕಪ್ಪು ಹಾಲು, 1 ಕಪ್ ಹಾಲು ತಗೊಳ್ಳಿ. ಅಂದರೆ ಒಂದು 50 ml ಆ ರೀತಿಯಲ್ಲಿ ಹಾಲು ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದರಲ್ಲಿ 1/4 ಚಮಚೆ ಈ ಟರ್ಮರಿಕ್ ಪೌಡರ್, ಅರಿಶಿಣ ಪೌಡರ್ ಹಾಕ್ತೀವಿ. ಹಾಕಿ ಅದು ಚೆನ್ನಾಗಿ ಬಯಸುವಾಗ, 1 ಕಪ್ ಬಯಸುವಾಗ ಒಂದು ಅರ್ಧ ಕಪ್ ಆಗುತ್ತೆ. ತಕ್ಷಣವೇ ಸ್ವಲ್ಪ ಅದು ಪಕ್ಕಕ್ಕೆ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣದಾದ್ಮೇಲೆ ಅದಕ್ಕೂ ಬೇಕಂದರೆ ಸ್ವಲ್ಪ ನೀವು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಕೊಡಿ. ಆವಾಗ ತಕ್ಷಣ ಏನಾಗುತ್ತೆ, ಈ ಶೀತ ಕೆಮ್ಮು ಎರಡು ಕಡಿಮೆ ಆಗುತ್ತೆ. ಒಂಥರ ಗೋಲ್ಡನ್ ಮಿಲ್ಕ್ ತಯಾರು ಮಾಡ್ಕೊತೀವಲ್ಲ ಆ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಿಮ್ಮ ಶರೀರ ಕಾಂತಿಯನ್ನೇ ಹೆಚ್ಚು ಮಾಡುತ್ತೆ ಇದು. ಆಯಿತಾ? ಅಂದರೆ ಈ ದೇಸಿ ಹಸುವಿನ ಹಾಲು ತಗೊಂಡು ಶರೀರಕ್ಕೆ ಚೆನ್ನಾಗಿ ಮರ್ದನ ಮಾಡ್ಕೊಳ್ಳಿ. ಶರೀರ ಮರ್ದನ ಮಾಡಿಕೊಂಡ್ರೆ ದೇಸಿ ಹಸುವಿನ ಹಾಲಿಂದ ನಿಮ್ಮ ಶರೀರ ಕಾಂತಿ ಸಹ ಹೆಚ್ಚಾಗತ್ತೆ. ಅಷ್ಟು ಲಾಭ ಇದರಿಂದ ಸಿಗತ್ತೆ ನಿಮಗೆ. ಆಯಿತಾ? ಮತ್ತು ಗರ್ಭಿಣಿ ಸ್ತ್ರೀಗಳು ಎಸ್ಪೆಷಲಿ 9ನೇ ತಿಂಗಳು ಬಂದ ಮೇಲೆ, 9 ತಿಂಗಳವರೆಗೂ ನೀವು ಈ ಹಸುವಿನ ಅಂದರೆ ಹಸುವಿನ ಹಾಲು ಸೇವನೆ ಮಾಡ್ತಾ ಬಂದರೆ ನಿಮಗೆ ಪ್ರಸವ ಸಮಯದಲ್ಲಿ ಯಾವುದೇ ಹೆಚ್ಚು ಒಂಥರ ನೋವುಗಳಿರಲ್ಲ. ಅತಿ ಸುಲಭವಾಗಿ ಏನಾಗುತ್ತೆ, ಡೆಲಿವರಿ ಆಗತ್ತೆ. ಆಯಿತಾ? ಸೊ ಆ ರೀತಿಯಲ್ಲಿ ಬಂದಿರುವಂಥ ಮಕ್ಕಳು ಸಹ ತುಂಬ ಆರೋಗ್ಯವಾಗಿ ದೃಢವಾಗಿರ್ತಾರೆ ಮಕ್ಕಳು ಸಹ. ಆಯಿತಾ? ಅದಕ್ಕೆ ಈ ದೇಸಿ ಹಸುವಿನ ಹಾಲು ಅಷ್ಟು ಪ್ರಾಮುಖ್ಯವಾಗಿ 9 ತಿಂಗಳವರೆಗೂ ಅವರು ಕುಡಿತಾನೆ ಇರ್ತಾರೆ. ಸೊ ಆಮೇಲೆ ಅವರು ಡೆಲಿವರಿ ಆಗಲಿ ಮತ್ತು ಬಂದಿರುವಂಥ ಶಿಶು ಆಗಲಿ ತುಂಬ ಆರೋಗ್ಯವಂತವಾಗಿ ದೃಢವಾಗಿರ್ತಾರೆ. ಅದು ಈಗಾಗಲೇ ನಾ ಹಳ್ಳಿಗಳಲ್ಲಿ ನೋಡ್ಬೋದು, ತುಂಬ ಆ ರೀತಿಯಲ್ಲಿ ಆಗ್ತಾ ಇದೆ. ಮತ್ತು ಎಸ್ಪೆಷಲಿ ಈ ಸ್ಪರ್ಮ್ ಕೌಂಟ್ ಹೆಚ್ಚಾಗ್ತದೆ ಅಂತ ಹೇಳಿದಲ್ಲ, ಅದು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಎಸ್ಪೆಷಲಿ ಶುಕ್ರಕಣಗಳು, ಅದರ ಸಂಖ್ಯೆ, ಸ್ಪರ್ಮ್ ಕೌಂಟು ಪುರುಷರಲ್ಲಿ ಅತಿ ಹೆಚ್ಚಾಗುತ್ತೆ ಇದು ಈ ಹಾಲು ಕುಡಿಯೋದ್ರಿಂದ. ಮತ್ತು ನೈಟು ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಅಂತಂದರೆ ನಿದ್ದೆ ಹೋಗಕ್ಕೆ ಮುಂಚೆ 1 ಗ್ಲಾಸ್ ಹಾಲನ್ನು, ಬಿಸಿ ಬಿಸಿ ಹಾಲನ್ನು ಕುಡಿದು ಮಲ್ಕೊಂಡ್ರೆ ಅತಿ ಸುಖವಾದ ನಿದ್ರೆ ನಿಮ್ಗೆ ಸಿಗತ್ತೆ. ಆಯಿತಾ? ಈ ರೀತಿಯಲ್ಲಿ ಸ್ನೇಹಿತರೆ ಇಷ್ಟೆಲ್ಲ ಆಗಿದೆ. ಮತ್ತು ಈ ದೇಶಿ ಹಸುವಿನ ಮೊಸರು ತಗೋಣ. ಮೊಸರು ನಾವು ಮಜ್ಜೆ ಅಂದರೆ ಹಾಲಿಂದ ಮೊಸರು ನಾವು ರೆಡಿ ಮಾಡ್ತೀವಲ್ಲ, ಹಾಲಿಂದ ಮೊಸರನ್ನು ತಯಾರು ಮಾಡ್ಕೊತೀವಿ. ಅದರಿಂದ ಏನೇನು ಉಪಯೋಗಗಳಾಗುತ್ತೆ ಗೊತ್ತಾ? ನಮ್ಮ ದೇಹದಲ್ಲಿ ಪಿಂಪಲ್ಸ್ ಬರ್ತಾ ಇರ್ತವೆ, ಅಲ್ಲಿ ಅಂದರೆ ಸಣ್ಣ ಸಣ್ಣ ಹುಣ್ಣುಗಳೆಲ್ಲ ದೇಹದ ಮೇಲೆ ಬರ್ತಾವಲ್ಲ, ಅದಕ್ಕೇನು ಮಾಡಬೇಕು, 4 ಸ್ಪೂನುಗಳು ಈ ಮೊಸರು ತಗೊಂಡು, ಆಯಿತಾ, ಇದಕ್ಕೂ ಬೋರಿಕ್ ಪೌಡ್ರ್ ಅಂತ ಒಂದು ಅರ್ಧ ಗ್ರಾಮು ಅದನ್ನು ಬೆರೆಸಿ ಈ ಎಲ್ಲ ಇಂಥ ಯಾವುದೇ ಪಿಂಪಲ್ಸ್ ಇದೆಯೋ ಅದ್ರ ಮೇಲೆ ಸ್ವಲ್ಪ ಹಚ್ಚಿದ್ರೆ ಸಾಕು, ಇಂಥ ಪಿಂಪಲ್ಸ್ಗಳೆಲ್ಲ ಬೇಗ ತೊಲಗೋಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಹೆಚ್ಚು ಒಂಥರ ಮೊಂಡಿ ಥರ ಹೆಚ್ಚಾಗಿ ಕೋಲ್ಡು, ತುಂಬ ದಿವಸದಿಂದ ಕೋಲ್ಡ್ ಹಾಗೆ ಇರ್ತದೆ, ಹೋಗಲ್ಲ ಅದು. ಅಂಥ ಪರಿಸ್ಥಿತಿ ತುಂಬ ಜನ ನಾವು ನೋಡ್ತಾ ಇರ್ತೀವಿ. ಅವ್ರಿಗೆ ಒಂದು 100 ಗ್ರಾಮ್ಸು ಮೊಸರು ತಗೊಳ್ಳಿ, ಅದರಲ್ಲಿ 4 ಈ ಕಾಳು ಮೆಣಸು ಅದು ಚೂರ್ಣ ಮಾಡಿ ಎರಡು ಮಿಕ್ಸ್ ಮಾಡಿಕೊಂಡು ಅದು ತಿನ್ನಬೇಕಾಗತ್ತೆ. ಈ ರೀತಿಯಲ್ಲಿ 1 ತಿಂಗಳು ತಿಂದರೆ ಅವ್ರಿಗೆ ಇಂಥ ಕಠಿಣವಾದ ಈ ಶೀತ ಇದೆಯಲ್ಲ, ಕೋಲ್ಡು, ಅದನ್ನು ಸಹ ಹೋಗಲಾಡಿಸ್ಬೋದು ನೋಡಿ. ಮತ್ತು ಸುಖವಾದ ಪ್ರಸವ ಆಗೋದು ಅಂತಂದರೆ ಗರ್ಭಿಣಿ ಸ್ತ್ರೀಯರು ಅವರು ಈಸಿಯಾಗಿ ಡೆಲಿವರಿ ಆಗುವಂಥ ಪರಿಸ್ಥಿತಿ. ಹೇಗಂತಂದರೆ ಪ್ರತಿ ದಿವಸ ಈ A2 ಹಾಲು ತಗೊಂಡು, ದೇಸಿ ಹಸು ಹಾಲು ತಗೊಂಡು, ಅದನ್ನು ಎಸ್ಪೆಷಲಿ ಈ ಬೆಳ್ಳಿ ಪಾತ್ರದಲ್ಲಿ ನಾವು ಮೊಸರನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಅದು ಪ್ರತಿ ದಿವಸ ಬೆಳಗ್ಗೆ ತಗೊತಾ ಇದ್ದರೆ ಅವರ ಡೆಲಿವರಿ ತುಂಬ ಈಸಿ ಆಗುತ್ತೆ. ಮತ್ತು ಯಾವುದೇ ಒಂಥರ ಅಕಾಲವಾಗಿರುವಂಥ, ಅಂದರೆ ಒಂಥರ
ಸಿಸರಿನ್ ಆಗುವಂಥದ್ದು ಮತ್ತು ಸಡನ್ ಆಗಿ ಗರ್ಭ ಹೋಗುವಂಥದ್ದು ಇಂಥವೆಲ್ಲ ಅದಕ್ಕೂ ಅವಕಾಶ ಕೊಡೋದಿಲ್ಲ ಈ ರೀತಿಯಲ್ಲಿ ಮಾಡಿದರೆ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ನಮ್ಮ ಕೂದಲು ಅಂದರೆ ಎಸ್ಪೆಷಲಿ ತಲೆಯಲ್ಲಿ ವಿಧ 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 ಅಂದರೆ ಒಂಥರ ಹೇಳ್ತೀವಲ್ಲ, ಅಲ್ಲಿ ಅನೇಕ ಕ್ರಿಮಿಗಳು, ಅಲ್ಲಿ ಅನೇಕ ಅನಾವಶ್ಯಕ ಕ್ರಿಮಿಗಳೆಲ್ಲ ಹೆಚ್ಚಾಗ್ತಾ ಇರ್ತದೆ ನೋಡಿ. ಅಂಥದ್ದು ಏನು ಮಾಡಬೇಕಂದ್ರೆ ಪ್ರತಿ ದಿವಸ ನಾವು ಈ ದೇಶೀಯ ಹಸುವಿನ ಈ ಮೊಸರನ್ನು ಅಂಟಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಾಡಿದರೆ ಇವೆಲ್ಲ ಕಡಿಮೆ ಆಗುತ್ತೆ, ಆಯ್ತಾ. ಆದರೆ ಏನೇ ತಲೆ ಒಳಗಡೆ ಹುಳುಗಳು ಅದು ಇದು ಹೆಚ್ಚಾಗ್ತವೆ ನೋಡಿ, ಅದೆಲ್ಲನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಮಗೆ ಈ ಫೈಲ್ಸ್ ಬರ್ತದಲ್ಲ, ಫೈಲ್ಸ್ ಅಂತ ವ್ಯಾಧಿ ಅಂತ ಅವರು ಈ ಇದು ತಗೊಂಡು ಈ ಅಂದರೆ ಮೊಸರನ್ನು ತಿಂತಾ ಇದ್ರೆ, ಮೊಸರನ್ನು ಪ್ರತಿ ದಿವಸ ತಿಂತಾ ಇದ್ರೆ ಆ ಮೊಲೆಗಳು ಅಂದರೆ ಒಂಥರ ಈ ಫೈಲ್ಸು ಸಹ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ನೋಡಿ. ಇಷ್ಟು ವಿಶಿಷ್ಟತೆ ಇದೆ ಸ್ನೇಹಿತರೆ. ಆಮೇಲೆ ಕೊನೆಯದಾಗಿ ನಮ್ಮ ದೇಶೀಯ ಹಸುವಿನ ಮಜ್ಜಿಗೆ ಬಗ್ಗೆ ತಿಳ್ಕೊಳ್ಳೋಣ. ಸ್ವಲ್ಪ ಮಜ್ಜಿಗೆ ಬಗ್ಗೆ ತಿಳ್ಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಸೊ ಮಜ್ಜಿಗೆದಲ್ಲಿ ಏನಪ್ಪ ಅಂತಂದರೆ ನೋಡಿ, ದೇಶೀಯ ಹಸು ಹಾಲಿಂದ ಮಜ್ಜಿಗೆಯನ್ನು ತಯಾರು ಮಾಡ್ಕೊತೀವಿ ಅಲ್ವಾ. ಹಾಲು ಮತ್ತು ಮೊಸರಿಂದ ಮಜ್ಜಿಗೆ. ಸೊ ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ನಮ್ಮ ಋಷಿ ಮುನಿಗಳು ಹೇಳ್ತಾ ಇದ್ರು, ದೇವತೆಗಳಿಗೆ ಅಮೃತ ಹೇಗೋ ಈ ಭೂಮಿ ಮೇಲೆ ಮಾನವ ಸಂಪತ್ತಿಗೆ, ಮಾನವ ಕುಲಕ್ಕೆ ಈ ಹಸುವಿನ ಮಜ್ಜಿಗೆನೂ ಅದೇ ಥರ ಅದು ಹೋಲಿಸ್ತಾರೆ ನೋಡಿ. ಈ ಮಜ್ಜಿಗೆದಲ್ಲಿ ಏನೇನು ಸಿಗತ್ತಪ್ಪ ಅಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಶುಗರ್ ವ್ಯಾಧಿಯನ್ನು ಕಡಿಮೆ ಮಾಡುತ್ತೆ, ಮತ್ತು ಯಾವುದೇ ನೀರು ಥರ ಬೇದಿ ಆಗ್ತಾ ಇದ್ರೆ ಇಮಿಡಿಯೇಟು ಅದು ಸ್ಟಾಪ್ ಆಗಿಬಿಡ್ತದೆ. ಮತ್ತು ಯಾವುದೇ ಕೆಮ್ಮು ಹೆಚ್ಚು ಬರ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ. ಪ್ರತಿ ದಿವಸ ಮಧ್ಯಾಹ್ನ ಭೋಜನ ಮಾಡ್ತೀವಲ್ಲ, ಅದು ಕೊನೆ ಸಮಯದಲ್ಲಿ ಒಂದು ಗ್ಲಾಸ್ ಮಜ್ಜಿಗೆಗೆ ಜೀಲಕರ್ರೆ ಚೂರ್ಣ ಹಾಕೊಳ್ಳೋದು, ಸ್ವಲ್ಪ ಉಪ್ಪು ಸ್ವಲ್ಪ ಬೆರೆಸ್ಕೊಂಡು ಅದು ಕುಡಿತಾ ಇದ್ರೆ ನಮ್ಮ ಜೀರ್ಣಕೋಶ ತುಂಬ ಆರೋಗ್ಯವಂತವಾಗಿರುತ್ತೆ, ಆಯಿತಾ. ಸೊ ಆ ರೀತಿಯಲ್ಲಿ ಮತ್ತೆ ಇನ್ನೊಂದೇನೆಂದರೆ ನಮ್ಮ ದೇಹದಲ್ಲಿ ರೋಗಗಳಿಗೆ ಕಾರಣವಾಗುವಂಥ ಕಫ ವಾತ ಪಿತ್ತ ಇದೆಲ್ಲ ಇದೆಲ್ಲಾನು ಕ್ರಮಬದ್ಧೀಕರಣ ಮಾಡುತ್ತೆ ಈ ಮಜ್ಜಿಗೆ, ಅರ್ಥ ಆಯ್ತಾ. ಅದಕ್ಕೂ ಸಂಪೂರ್ಣ ಆರೋಗ್ಯ ಕೊಡುವಂಥದ್ರಲ್ಲಿ ಮಜ್ಜಿಗೆ ಅನ್ನೋದು ಪ್ರಧಾನ ಪಾತ್ರೆ ಅನ್ನೋದು ತಗೊಂತದೆ ಅಂತ ಹೇಳ್ತಾ, ಸೊ ಇವತ್ತಿನ ಈ ತರಬೇತಿಯನ್ನು ನಾವು ಈಗ ಮುಕ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು, ಧನ್ಯವಾದಗಳು.